ಸ್ಥಿತಿ. ಹಾಗಾಗಿ ಇವತ್ತು ಮತ್ತು ನಾಳೆ 2 ದಿವಸಗಳ ತನಕ ಹಯಗ್ರೀವ ದೇವರ ಕುರಿತು ಪ್ರವಚನವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಭಗವಂತನ ಅವತಾರಗಳು ಅನಂತ, ಇಷ್ಟೇ ಸಂಖ್ಯೆಯ ಅವತಾರಗಳು ಅಂತ ಲೆಕ್ಕ ಇಲ್ಲ. ಆ ಅನಂತ ಅವತಾರಗಳನ್ನು ಸಹ 2 ವಿಭಾಗವನ್ನಾಗಿ ಶಾಸ್ತ್ರಕಾರರು ವಿಭಾಗ ಮಾಡ್ತಾರೆ, ವಿಂಗಡಿಸ್ತಾರೆ. ಒಂದು ವಿಭಾಗ ಅಂದರೆ ಬಲಕಾರ್ಯದ ಅವತಾರಗಳು ಅಂತ, ಇನ್ನೊಂದು ಜ್ಞಾನ ಕಾರ್ಯದ ಅವತಾರಗಳು ಅಂತ. ಹೀಗೆ ಸಮಗ್ರ ಅನಂತವಾದ ಭಗವಂತನ ಅವತಾರಗಳನ್ನು ಜ್ಞಾನಾವತಾರ ಮತ್ತು ಬಲಾವತಾರಗಳು ಅಂತ ಶಾಸ್ತ್ರಕಾರರು ವಿಭಾಗವನ್ನು ಮಾಡ್ತಾರೆ. ಈ ವಿಭಾಗ ಇದನ್ನು ನಾವು ನೇರವಾಗಿ ಅರ್ಥೈಸ್ಲಿಕ್ಕೆ ಹೋದರೆ ಕೇವಲ ಜ್ಞಾನೋಪದೇಶಕ್ಕೋಸ್ಕರ ಆಗಿರತಕ್ಕ ಅವತಾರಗಳನ್ನು ಜ್ಞಾನಾವತಾರಗಳನ್ನು ಅಂತ ಕರೆಯುವಂಥದ್ದು. ಕೇವಲ ಬಲ ಅಂದರೆ ಶತ್ರು ಸಂಹಾರಾದಿ ಕಾರ್ಯಗಳನ್ನು ಮಾಡತಕ್ಕ ಅವತಾರಗಳನ್ನು ಬಲಾವತಾರಗಳು, ಬಲಕಾರ್ಯ ಅವತಾರ ಅಂತ ಕರೆಯುವುದು ಅಂತ ಹೀಗೆ ಅರ್ಥವಾಗ್ತದೆ. ಇದು ಪ್ರಾಚುರ್ಯ ದೃಷ್ಟಿಯಿಂದ ಬಂದಂತಹ ಲೆಕ್ಕಾಚಾರ. ಯಾವ ಅವತಾರದಲ್ಲಿ ಭಗವಂತ ಜ್ಞಾನ ಕಾರ್ಯವನ್ನು ಹೆಚ್ಚು ಮಾಡಿದ್ದಾನೋ, ಅಂದರೆ ಬಲ ಕಾರ್ಯಗಳನ್ನು ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಹೆಚ್ಚು ಹೆಚ್ಚು ಜ್ಞಾನ ಕಾರ್ಯ ನಡೆದರೆ ಅಂತಹ ಅವತಾರವನ್ನು ಜ್ಞಾನ ಕಾರ್ಯದ ಅವತಾರಗಳು ಅಂತ, ಜ್ಞಾನಾವತಾರಗಳು ಅಂತ ಕರೀತೇವೆ. ಯಾವ ಅವತಾರಗಳಲ್ಲಿ ಭಗವಂತ ಜ್ಞಾನ ಕಾರ್ಯಕ್ಕಿಂತಲೂ ಹೆಚ್ಚು ಬಲ ಕಾರ್ಯವನ್ನೇ ತೋರಿಸ್ತಾನೋ, ಶತ್ರು ಸಂಹಾರಾದಿಗಳನ್ನು, ದುಷ್ಟರ ಸಂಹಾರಗಳನ್ನೇ ಭಗವಂತ ತೋರಿಸ್ತಾನೋ ಅಂತಹ ಅವತಾರಗಳನ್ನು ಬಲ ಕಾರ್ಯದ ಅವತಾರಗಳು ಅಂತ. ಹೀಗೆ ಅಜ್ಞಾನ ಮತ್ತು ಬಲ ಇದರಲ್ಲಿ ಪ್ರಾಚುರ್ಯ ಯಾವುದಕ್ಕಿದೆಯೋ, ಹೆಚ್ಚಿನ ಒತ್ತು ಯಾವುದಕ್ಕಿದೆಯೋ ಅದನ್ನು ಆ ಅವತಾರಗಳು ಅಂತ ಹೀಗೆ ವಿಭಾಗವನ್ನು ಶಾಸ್ತ್ರಕಾರರು ಮಾಡ್ತಾರೆ. ಈ ದೃಷ್ಟಿಯಲ್ಲಿ ಎಲ್ಲ ಅವತಾರಗಳನ್ನು 2 ಅವತಾರಗಳಲ್ಲಿ ಸೇರಿಸಲಿಕ್ಕೆ ಅವಕಾಶ ಇದೆ. ರಾಮನ ಅವತಾರ ಇರಬಹುದು, ಕೃಷ್ಣನ ಅವತಾರ ಇರಬಹುದು. ಭಗವಂತ ರಾಮನಾಗಿ ಅವತಾರ ಮಾಡಿ ಬಂದ, ಕೃಷ್ಣನಾಗಿ ಅವತಾರ ಮಾಡಿ ಬಂದ. ಈ ರಾಮಕೃಷ್ಣ ಮೊದಲಾದ ಅವತಾರಗಳೆಲ್ಲ ಬಲಾವತಾರಗಳು ಅಂತ ಪ್ರಸಿದ್ಧ. ನಿಜವಾಗಿ ರಾಮನೂ ಸಹ ಉಪದೇಶ ಮಾಡಿದ್ದಿದೆ, ಕೃಷ್ಣನಂತೂ ಭಗವದ್ಗೀತೆ ಮೊದಲಾದವುಗಳನ್ನು ಉಪದೇಶ ಮಾಡಿದ್ದೂ ಇದೆ. ಆದರೆ ಹೆಚ್ಚು ಮಾಡಿದ್ದು ಭಗವಂತ ರಾಮನಾಗಿ ಕೃಷ್ಣನಾಗಿ ಮಾಡಿದ್ದು ಶತ್ರು ಸಂಹಾರವನ್ನು. ಈ ದೃಷ್ಟಿಯಿಂದ ಈ ರಾಮಕೃಷ್ಣ ಮೊದಲಾದ ಅವತಾರಗಳನ್ನು ಬಲಾವತಾರಗಳು ಅಂತಲೇ ಶಾಸ್ತ್ರಕಾರರು ಕರೀತಾರೆ. ಇನ್ನು ಕಪಿಲ, ವ್ಯಾಸ ಮೊದಲಾದ ಅವತಾರಗಳನ್ನು ಜ್ಞಾನಾವತಾರಗಳು ಅಂತ ಶಾಸ್ತ್ರಕಾರರು ಕರೆದಿದ್ದಾರೆ. ಕಪಿಲ, ವ್ಯಾಸ ಮೊದಲಾದ ರೂಪಗಳಲ್ಲಿ ಭಗವಂತ ಬರೀ ಉಪದೇಶವನ್ನು ಮಾತ್ರ ಮಾಡಿರುವಂತಹದ್ದು. ಅಲ್ಲಿ ಉಲ್ಲೇಖಿಸಲು ಅರ್ಹವಾದಂತಹ ಬಲ ಕಾರ್ಯಗಳು ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ, ಹೇಳಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಕಪಿಲ, ವ್ಯಾಸ ಮೊದಲಾದ ಅವತಾರಗಳನ್ನು ಜ್ಞಾನಾವತಾರಗಳು ಅಂತಲೇ ಶಾಸ್ತ್ರಕಾರರು ಕರೀತಾರೆ. ಈ ದೃಷ್ಟಿಯಲ್ಲಿ ನೋಡಲಿಕ್ಕೆ ಹೋದರೆ ಹಯಗ್ರೀವ ಅವತಾರವನ್ನು ಭಗವಂತ ಏನು ಹಯಗ್ರೀವನಾಗಿ ಅವತಾರ ಮಾಡಿ ಬಂದ, ಈ ಹಯಗ್ರೀವ ಅವತಾರವನ್ನು ಜ್ಞಾನ ಕಾರ್ಯದ ಅವತಾರ ಅಂತಲೇ ಶಾಸ್ತ್ರಕಾರರು ಪರಿಗಣಿಸ್ತಾರೆ. ನಿಜವಾಗಿ ಹಯಗ್ರೀವ ಅವತಾರದಲ್ಲಿ ಬಲ ಕಾರ್ಯವೂ ನಡೆದಿದೆ. ಆದರೆ ಹೆಚ್ಚು ನಡೆದದ್ದು ಯಾವುದು ಅಂತ ನೋಡಲಿಕ್ಕೆ ಹೋದರೆ ಅದು ಬಲ ಕಾರ್ಯಕ್ಕಿಂತಲೂ ಸಹ ಜ್ಞಾನ ಕಾರ್ಯವೇ ಹೆಚ್ಚು ನಡೆದಿರುವಂತಹದ್ದು. ಈ ದೃಷ್ಟಿಯಿಂದ ಹಯಗ್ರೀವ ಅವತಾರ ಭಗವಂತನ ಬಲ ಕಾರ್ಯದ ಅವತಾರಗಳಲ್ಲಿ ಬಾರದೆ ಜ್ಞಾನಾವತಾರದ ಕಾರ್ಯಗಳಲ್ಲಿ ಭಗವಂತ ಈ ಅವತಾರ ನಮಗೆ ಸೇರಿಸಲಿಕ್ಕಾಗ್ತದೆ. ಹೀಗೆ ಭಗವಂತನ 2 ವಿಧವಾದ ಅವತಾರಗಳಲ್ಲಿ ಜ್ಞಾನ ಕಾರ್ಯದ ಅವತಾರಗಳಲ್ಲಿ ನಮಗೆ ಉದಾಹರಿಸಲಿಕ್ಕೆ ಸಿಗುವಂತಹದ್ದು ಭಗವಂತನ ಹಯಗ್ರೀವ ಅವತಾರ. ಈ ಹಯಗ್ರೀವ ಎನ್ನುವ ಅವತಾರ ಏನಿದೆ, ನಮಗೆ ಶಾಸ್ತ್ರಗಳನ್ನು ನೋಡಲಿಕ್ಕೆ ಹೋದರೆ ವಿಶೇಷವಾಗಿ ಶ್ರೀಮದ್ ಆಚಾರ್ಯರು ಬರೆದಂತಹ ಏನೊಂದು ಸರ್ವಮೂಲ ಗ್ರಂಥಗಳಿವೆ. ಅದರ ಆಧಾರದಲ್ಲಿ ನಾವು ನೋಡಲಿಕ್ಕೆ ಹೋದರೆ, ಉಪನಿಷತ್ತುಗಳನ್ನು ನಾವು ನೋಡಲಿಕ್ಕೆ ಹೋದರೆ ನಮಗೆ 3 ವಿಧವಾದಂತಹ ಹಯಗ್ರೀವ ರೂಪ ಕಾಣಸಿಗ್ತದೆ. ಒಂದು ಹಯಗ್ರೀವ ಅಂದರೆ ಪೂರ್ಣ ಕುದುರೆಯ ರೂಪದ ಭಗವಂತ, ಅಂದರೆ ಇಡೀ ಕುದುರೆ ರೂಪದಲ್ಲಿ ಭಗವಂತ ಕಾಣಿಸಿಕೊಂಡದ್ದು. ಇದು ಭಗವಂತನ ಒಂದು ಹಯಗ್ರೀವ ರೂಪ. ಇಲ್ಲಿ ಹಯಗ್ರೀವ ರೂಪ ಅಂದರೆ ಬರೀ
ಕುತ್ತಿಗೆ ಮುಖ ಇದು ಮಾತ್ರ ಕುದುರೆಯದ್ದಲ್ಲ, ಸಮಗ್ರ ದೇಹ ಅಲ್ಲಿ ಮನುಷ್ಯ ದೇಹದ ಒಂದು ಮಿಶ್ರಣ ಇಲ್ಲ, ಬರೇ ಕುದುರೆ ಅವತಾರದ ರೂಪ ಭಗವಂತನ ಹಯಗ್ರೀವ ರೂಪ. ಇದು ಭಗವಂತನ ಮೊದಲನೆಯ ಹಯಗ್ರೀವ ರೂಪ. ಇದನ್ನು ಬೃಹದಾರಣ್ಯಕ ಉಪನಿಷತ್ತು ಉಲ್ಲೇಖ ಮಾಡ್ತದೆ. ಅಶ್ವರೂಪ ಸ್ವಯಂ ಹರಿಹಿ ಅಂತ ಬ್ರಹ್ಮದೇವರು ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಹೊರಟಾಗ ಭಗವಂತ ಪ್ರಸನ್ನನಾಗಿ ಯಾವ ರೂಪದಲ್ಲಿ ಆವಿರ್ಭೂತನಾದ ಅಂತ ಕೇಳಿದರೆ ಅಶ್ವಭೂತ್ವ ಅಂತ ಉಪನಿಷತ್ತು ಹೇಳ್ತದೆ. ಭಗವಂತ ಸಮಗ್ರ ಕುದುರೆಯ ರೂಪದಲ್ಲಿ, ಬಿಳಿ ಬಣ್ಣದ ಕುದುರೆಯ ರೂಪದಲ್ಲಿ ಭಗವಂತ ಕಾಣಿಸಿಕೊಂಡ ಅಂತ ಉಪನಿಷತ್ತು ಉಲ್ಲೇಖ ಮಾಡ್ತದೆ. ಇದಕ್ಕೆ ಆಚಾರ್ಯರು ಭಾಷ್ಯವನ್ನು ಬರೆಯುವಾಗ ಅಶ್ವರೂಪ ಸ್ವಯಂ ಹರಿಹಿ ಅಂತ ಸಾಕ್ಷಾತ್ ಭಗವಂತ ಪೂರ್ಣ ಕುದುರೆಯ ರೂಪದಲ್ಲಿ ಪ್ರಕಟನಾದ ಅಂತ. ಇದು ಭಗವಂತನ ಒಂದು ಹಯಗ್ರೀವ ರೂಪ, ಶುದ್ಧ ಕುದುರೆಯ ರೂಪದಲ್ಲಿ ಭಗವಂತ ಅವತಾರವನ್ನು ಮಾಡಿದ್ದು. ಇನ್ನೊಂದು ಭಗವಂತನ ಹಯಗ್ರೀವ ರೂಪ ಅಂದರೆ ನಾನು ಮೊದಲೇ ಹೇಳಿದ ಹಾಗೇನೆ ಇವತ್ತು ಅತ್ಯಂತ ಪ್ರಚುರವಾಗಿ ಪ್ರಚಾರದಲ್ಲಿರತಕ್ಕಂತಹ ಹಯಗ್ರೀವ ರೂಪ. ಕುತ್ತಿಗೆಯಿಂದ ಆರಂಭಿಸಿ ಅಂದರೆ ಕುತ್ತಿಗೆ, ಸಮಗ್ರವಾದ ಮುಖ, ಇದಿಷ್ಟು ಕುದುರೆಯ ಆಕಾರದ್ದು. ಕುತ್ತಿಗೆಯ ಕೆಳಗಿನ ಭಾಗ ಏನು ಮುಂಡ ಅಂತ ನಾವು ಹೇಳ್ತೇವೆ, ಅದು ಮನುಷ್ಯ ರೂಪದ ಆಕಾರ. ಈ ನರಸಿಂಹ, ವರಾಹ ಮೊದಲಾದ ಅವತಾರಗಳಂತೆ ಇದೊಂದು ಮಿಶ್ರವಾದ ಅವತಾರ. ಮೇಲ್ಭಾಗದಲ್ಲಿ ಕುದುರೆಯ ಆಕಾರ, ಕೆಳಭಾಗದಲ್ಲಿ ಮನುಷ್ಯನ ಆಕಾರ. ಇದು ಹಯಗ್ರೀವ ರೂಪ. ಇವತ್ತು ಹೆಚ್ಚಿನ ಪ್ರತಿಮೆಗಳು ನಮಗೆ ಹಾಗೆ ಕಾಣಲಿಕ್ಕೆ ಸಿಗುವಂತಹದ್ದು. ಇದು ಭಗವಂತನ ಹಯಗ್ರೀವ ಎಂಬ ಹೆಸರಿನ ಎರಡನೆಯ ರೂಪ. ಇನ್ನೊಂದು ಅವತಾರ ಇದೆ. ನಾವು ಛಾಂದೋಗ್ಯ ಉಪನಿಷತ್ತನ್ನು ನೋಡಲಿಕ್ಕೆ ಹೋದರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಈ ಭಗವಂತ ಗಾಯತ್ರಿ ನಾಮಕ ಅಂತ ಒಂದು ಉಪಾಸನೆಯ ಕ್ರಮ ಇದೆ. ಸಾಮಗಾನಕ್ಕೆ ಸಂಬಂಧಪಟ್ಟ ಹಾಗೆ ಭಗವಂತ ಗಾಯತ್ರಿ ಎನ್ನುವ ಹೆಸರುಳ್ಳವ. ಆ ಸಂದರ್ಭದಲ್ಲಿ ಉಪನಿಷತ್ತು ಅದರ ಉಪಾಸನೆ ಹೇಗೆ ಅಂತ ವಿವರಿಸ್ತಾ ಒಂದು ಮಾತನ್ನು ಹೇಳ್ತದೆ. ವಾಗ್ವೈ ಗಾಯತ್ರಿ ಅಂತ, ಗಾಯತ್ರಿ ಎಂಬ ಹೆಸರಿನ ಭಗವಂತನನ್ನು ವಾಕ್ ಅಂತನೂ ಉಪಾಸನೆ ಮಾಡಬೇಕು ಅಂತ ಉಪನಿಷತ್ತು ವಿಧಿಸ್ತದೆ. ಹಾಗಾದರೆ ಏನು ಅಂತ ಅರ್ಥ ಮಾಡಿದರೆ, ಅಂದರೆ ಗಾಯತ್ರಿ ಅಂತುವ ಹೆಸರುಳ್ಳ ಏನು ಭಗವಂತ ಇದ್ದಾನೆ ಅವನು ವಾಕ್ ಅಂದರೆ ವಾಕ್ ಎನ್ನುವ ಹೆಸರುಳ್ಳವನು ಹೌದು. ಭಗವಂತನಿಗೆ ಗಾಯತ್ರಿ ಎಂಬ ಹೆಸರು ಹೇಗಿದೆಯೋ ಅದೇ ಭಗವಂತನಿಗೆ ವಾಕ್ ಎನ್ನುವ ಹೆಸರಿದೆ. ಯಾಕೆ ಭಗವಂತನಿಗೆ ವಾಕ್ ಎನ್ನುವ ಹೆಸರಿದೆ ಅಂತ ಕೇಳಿದರೆ, ಭಗವಂತ ವಾಗೀಂದ್ರಿಯದಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಶಾಸ್ತ್ರದ ಮಾತುಗಳನ್ನು ಹೇಳಿಸ್ತಾನೆ. ಒಳ್ಳೆಯ ಮಾತು ಬಂದರೆ ಅದು ಭಗವಂತನ ವಿಶಿಷ್ಟ ಸನ್ನಿಧಾನದಿಂದ ಬರುವಂತಹ ಮಾತುಗಳು. ಹಾಗಾಗಿ ಸ್ವತಃ ಭಗವಂತ ವಾಗೀಂದ್ರಿಯದಲ್ಲಿ ಇದ್ದುಕೊಂಡು ವಾಗ್ವ್ಯವಹಾರಗಳನ್ನು ಮಾಡಿಸ್ತಾನೆ. ಹೀಗಾಗಿ ಮಾತುಗಳನ್ನು ನಿಯಂತ್ರಿಸ್ತಾನೆ. ಹೀಗೆ ವಾಕ್ ಎನ್ನುವ ಹೆಸರಿನಿಂದ ಭಗವಂತ ವಾಗೀಂದ್ರಿಯದಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಒಳ್ಳೆಯ ಮಾತುಗಳನ್ನು ಪ್ರೇರೇಪಿಸುವುದರ ಜೊತೆಯಲ್ಲಿ ಮಾತನ್ನು ನಿಯಂತ್ರಿಸುವಂತಹ ಶಕ್ತಿಯಾಗಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಈ ದೃಷ್ಟಿಯಿಂದ ಭಗವಂತನಿಗೆ ವಾಕ್ ಎನ್ನುವ ಹೆಸರು ಬಂದಿದೆ ಅಂತ ಉಪನಿಷತ್ತು ವಿವರಿಸ್ತದೆ. ಈ ರೂಪ ಯಾವುದು ಎನ್ನುವ ಪ್ರಶ್ನೆಗೆ ಆಚಾರ್ಯರು ಉತ್ತರವನ್ನು ಭಾಷ್ಯವನ್ನು ಬರೆಯುವಾಗ ತಿಳಿಸ್ತಾರೆ. ಇದು ಸಾಕ್ಷಾತ್ ಭಗವಂತನ ಹಯಗ್ರೀವ ರೂಪ ಅಂತ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ವಾಚಿ ಸಂಸ್ಥಿತ, ವಾಗ್ರೇಂದ್ರಿಯದಲ್ಲಿ ಸನ್ನಿಹಿತನಾಗಿದ್ದುಕೊಂಡು ವಾಕ್ ನಿಯಮಿಸುವಂತಹ ಈ ಭಗವದ್ರೂಪ ಇದು ಸಾಕ್ಷಾತ್ ಭಗವಂತನ ಹಯಗ್ರೀವ ರೂಪ. ಇದು ಪುಂರೂಪ ಅಲ್ಲ ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ಇದು ಪೂರ್ಣ ಸ್ತ್ರೀ ರೂಪವಾದ ಹಯಗ್ರೀವ ರೂಪ. ಹಯಗ್ರೀವ ಎನ್ನುವ ಶಬ್ದ ಏನೋ ಪುಲ್ಲಿಂಗದಲ್ಲಿದೆ, ಆದರೆ ವಾಕ್ ಎನ್ನುವ ಹೆಸರುಳ್ಳಂತಹ ಈ ಒಂದು ವಿಶಿಷ್ಟವಾದ ಭಗವದ್ರೂಪ ಇದೆ. ಇದು ಭಗವಂತ ಹಯಗ್ರೀವ ರೂಪದಲ್ಲಿ ಇರುವಂತಹದ್ದು. ಈ ಹಯಗ್ರೀವ ರೂಪ ಅಂದರೆ ಇದರಲ್ಲಿ ಇದು ಶುದ್ಧವಾದ ಪೂರ್ಣ ಹಯಗ್ರೀವ ಈ ಹಯಗ್ರೀವ ರೂಪ ಪೂರ್ಣ ಸ್ತ್ರೀ ರೂಪವೋ ಅಥವಾ ಮಿಶ್ರರೂಪವೋ ಅಂತ ನಮಗೆ ಇವತ್ತು ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ. ಅಂತೂ ವಾಕ್ ಎನ್ನುವ ಹೆಸರುಳ್ಳ ಈ ಹಯಗ್ರೀವ ರೂಪ ಇದು ಪುಲ್ಲಿಂಗದ ರೂಪವಲ್ಲ, ಇದು ಸಾಕ್ಷಾತ್ ಸ್ತ್ರೀ ರೂಪ ಅಂತ ಆಚಾರ್ಯರು ಉಲ್ಲೇಖವನ್ನು ಕೊಡ್ತಾರೆ. ಇದನ್ನು ಇಟ್ಟುಕೊಂಡ್ರೆ ಸ್ತ್ರೀ ರೂಪೋ ಹಯಶೀರ್ಷವಾನ್ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡುವಾಗ ಭಗವಂತನ ಅವತಾರಗಳನ್ನು ಉಲ್ಲೇಖ ಮಾಡ್ತಾ ಈ ಮಾತನ್ನು ಹೇಳ್ತಾರೆ. ಭಗವಂತನ ಒಂದು ಹಯಗ್ರೀವ ನಾಮಕವಾದ ಒಂದು ರೂಪವಿದೆ, ಅದು ಸ್ತ್ರೀ ರೂಪ ಅಂತ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಹೀಗೆ ಹಯಗ್ರೀವ ಎನ್ನುವ ರೂಪ ಒಟ್ಟು 3 ರೂಪಗಳು ನಮಗೆ ಇವತ್ತು ಕಾಣಸಿಗ್ತದೆ. ಒಂದು ಪೂರ್ಣವಾದ ಶುದ್ಧವಾದ ಪೂರ್ಣ
ಕುದುರೆಯ ರೂಪದ ಭಗವಂತ, ಇನ್ನೊಂದು ಮಿಶ್ರಣಗೊಂಡಂತಹ ಹಯಗ್ರೀವ ರೂಪ, ಜೊತೆಯಲ್ಲಿ ಸ್ತ್ರೀ ರೂಪದ ಒಂದು ಹಯಗ್ರೀವ ರೂಪ. ಹೀಗೆ ನಮಗೆ ಹಯಗ್ರೀವ ಎನ್ನುವ ರೂಪ ಒಟ್ಟು 3 ನಮಗೆ ಇವತ್ತು ಕಾಣಸಿಗ್ತದೆ. ಇಂತಹ ಹಯಗ್ರೀವ ರೂಪ ಎಷ್ಟು ಸಂದರ್ಭಗಳಲ್ಲಿ ಆವಿರ್ಭೂತವಾಯಿತು ಅಂತ ನೋಡಲಿಕ್ಕೆ ಹೊರಟ್ರೆ, ನಮಗೆ ಅಲ್ಲಲ್ಲಿ ನಾವು ಇದನ್ನು ಇಟ್ಟುಕೊಂಡು ನೋಡಲಿಕ್ಕೆ ಹೊರಟ್ರೆ 5 ಸಂದರ್ಭಗಳಲ್ಲಿ ಭಗವಂತ ಹಯಗ್ರೀವ ನಾಮಕನಾಗಿ ಅವತಾರಗೊಂಡ ಎನ್ನುವುದನ್ನು ನಾವು ಹೇಳಲಿಕ್ಕೆ ಸಾಧ್ಯವಿದೆ. 5 ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಭಗವಂತ ಹಯಗ್ರೀವನಾಗಿ ಅವತಾರ ಮಾಡಿದ ಅಂತ ನಮಗಿವತ್ತು ಹೇಳಲಿಕ್ಕೆ ಸಾಧ್ಯ ಇದೆ. ಒಂದು, ಪ್ರಕಾಶ ಸಂಹಿತಾ ಗ್ರಂಥದಲ್ಲಿ ಬಂದಂತಹ ಹಯಗ್ರೀವಾವತಾರದ ಸಂದರ್ಭ. ಋಜವಃ ಶರಸಂಖ್ಯಕಾಹ ಅಂತ ಪ್ರಕಾಶ ಸಂಹಿತಾದಲ್ಲಿ ಇದರ ಬಗ್ಗೆ ವಿವರಣೆ ಇದೆ. ಸೃಷ್ಟಿಯ ಆರಂಭ ಕಾಲದಲ್ಲಿ ಬ್ರಹ್ಮ ಮೊದಲಾದಂತಹ 100 ಋಜುದೇವತೆಗಳು ಮುಂದೆ ಸೃಷ್ಟಿಯ ಕ್ರಮ ಹೇಗೆ, ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಬೇಕು, ಇಲ್ಲಿ ಸಜ್ಜನರ ಉದ್ಧಾರದ ಕ್ರಮ ಹೇಗೆ ಅಂತ ಯೋಚನೆ ಮಾಡ್ತಾ 100 ಮಂದಿ ಋಜುದೇವತೆಗಳು ಬ್ರಹ್ಮನಿಂದ ಆರಂಭಿಸಿ ಕಲ್ಕೆ ಪರ್ಯಂತವಾದ 100 ಸಂಖ್ಯೆಯ ಋಜುದೇವತೆಗಳು ಪದ್ಮದಲ್ಲಿ ಕುಳಿತು ಭಗವಂತನನ್ನು ಧ್ಯಾನ ಮಾಡಲಿಕ್ಕೆ ಆರಂಭಿಸ್ತಾರೆ. ಅವರಿಗೆ ಸೃಷ್ಟಿಗೆ ಉಪಯುಕ್ತವಾದಂತಹ ಒಂದು ಜ್ಞಾನ ಬೇಕಾಗಿದೆ. ಆ ಜ್ಞಾನಕ್ಕೋಸ್ಕರ, ಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ಋಜುದೇವತೆಗಳು ಭಗವಂತನನ್ನು ಕುರಿತು ಧ್ಯಾನ ಮಾಡಿದಾಗ ಆ ಸಂದರ್ಭದಲ್ಲಿ ಭಗವಂತ ಕಾಣಿಸಿಕೊಂಡದ್ದು ಹಯಗ್ರೀವ ರೂಪನಾಗಿ ಅಂತ ಪ್ರಕಾಶ ಸಂಹಿತ ತಿಳಿಸಿಕೊಡ್ತದೆ. ಇತಿ ಚಿಂತಯತಾಂ ತೇಷಾಂ ಅಚ್ಚಸ್ಫಟಿಕ ದೀಧಿತಿ ಪೂರ್ಣ ಅಸಂಖ್ಯ ಉಡುಪ ತ್ವಿಟ್ ಭಾಸಿತಾಂಬರ ಶಂಖಾಕ್ಷ ಪುಸ್ತಕೋದ್ಭೂತ ಲಸತ್ ಬಾಹುಚತುಷ್ಟಯ ಅಂತ ಈ ಸಂದರ್ಭದಲ್ಲಿ ಪ್ರಕಾಶ ಸಂಹಿತಾ ಗ್ರಂಥ ಅದರ ನಿರೂಪಣೆಯನ್ನು ನೀಡುತ್ತದೆ. ಹೀಗೆ ಋಜುದೇವತೆಗಳು ಧ್ಯಾನವನ್ನು ಮಾಡ್ತಾ ಇರುವಾಗ ಭಗವಂತ ಹಯಗ್ರೀವ ರೂಪದಲ್ಲಿ ಪ್ರಕಟನಾದ. ಹೇಗಿದ್ದಾನೆ ಹಯಗ್ರೀವ ಅಂದರೆ ಅಚ್ಚ ಸ್ಫಟಿಕ ದೀಧಿತಿ ಅಂತ ಪ್ರಕಾಶ ಸಂಹಿತಾ ಉಲ್ಲೇಖ ಮಾಡ್ತದೆ. ಸ್ಫಟಿಕದಂತೆ ಶುಭ್ರವಾದ ಬಿಳಿಯ ರೂಪದಲ್ಲಿ ಭಗವಂತ ಹಯಗ್ರೀವನಾಗಿ ಕಾಣಿಸಿಕೊಳ್ತಾನೆ. ಅವನನ್ನು ಉಲ್ಲೇಖ ಮಾಡುವಾಗ ಅವನು ಅತ್ಯಂತ ಬಿಳಿ ಬಣ್ಣದವ ಅಂತ ಸಾಮಾನ್ಯವಾಗಿ ಶಾಸ್ತ್ರಕಾರರು ಉಲ್ಲೇಖ ಮಾಡ್ತಾರೆ. ಹಯಗ್ರೀವ ರೂಪ ಭಗವಂತನದು ಅತ್ಯಂತ ಶುದ್ಧವಾದ ಬಿಳಿಯ ರೂಪ. ಚಂದ್ರನಂತೆ ಬಿಳಿಯ ರೂಪ ಅಂತ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಚಂದ್ರಾವತಾತಂ ಅಂತ ಚಂದ್ರನಂತೆ ಶುದ್ಧವಾದ ಹಯಗ್ರೀವ ರೂಪ ಅಂತ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಅದು ಎಂತಹ ಚಂದ್ರ ಅಂದರೆ ಪೂರ್ಣ ಚಂದ್ರನಿಗೆ ಸದೃಶವಾದಂತಹ ಕಾಂತಿ. ಹುಣ್ಣಿಮೆಯ ಚಂದ್ರ ಯಾವ ರೀತಿ ಶುದ್ಧವಾದ ಬಿಳಿಯ ಬಣ್ಣವನ್ನು ಹೊಂದಿರ್ತಾನೋ ಅದರಲ್ಲಿಯೂ ಸಹ ಶರದೃತುವಿನಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಏನೊಂದು ಹುಣ್ಣಿಮೆ ಬರ್ತದೆ, ಶರದೃತುವಿನ ಹುಣ್ಣಿಮೆಯ ಚಂದ್ರನಂತೆ ಶುಭ್ರವಾದ ಬಿಳಿಯಾದ ಕಾಂತಿ ಹಯಗ್ರೀವ ದೇವರದ್ದು. ಅದು ಒಂದು ಚಂದ್ರ ಅಲ್ಲ, ಪೂರ್ಣ ಅಸಂಖ್ಯ ಅಂತ ಸಂಹಿತ ಉಲ್ಲೇಖ ಮಾಡ್ತದೆ. ಅಪರಿಮಿತ ಸಂಖ್ಯೆಯಲ್ಲಿ ಚಂದ್ರರು ಒಟ್ಟು ಸೇರಿದರೆ ಎಷ್ಟು ಒಂದು ಶುಭ್ರವಾದ ಬಿಳಿಯಾದ ಕಾಂತಿ ಬರಬಹುದೋ ಅಷ್ಟು ಬಿಳಿಯಾದ ಕಾಂತಿ ಉಳ್ಳವ ಹಯಗ್ರೀವ ರೂಪ. ಆ ಹಯಗ್ರೀವ ರೂಪದ ಈ ದೇಹ ಕಾಂತಿಯಿಂದ ಏನಾಯಿತು ಅಂದರೆ ತ್ವಿಟ್ ಭಾಸಿತ ಅಂಬರಹ ಅಂತ ಇಡೀ ದಿಕ್ಪ್ರದೇಶ, ಇಡೀ ದಿಗಂತ ಬಿಳಿಯಿಂದ ತುಂಬಿ ಹೋಯಿತು, ಬಿಳಿ ಬಣ್ಣದಿಂದ ತುಂಬಿ ಹೋಯಿತು ಅಂತ ಪ್ರಕಾಶ ಸಂಹಿತ ಉಲ್ಲೇಖ ಮಾಡ್ತದೆ. ಇಷ್ಟು ಅಂದರೆ ಅಸಂಖ್ಯವಾದ ಅಪರಿಮಿತ ಸಂಖ್ಯೆಯಲ್ಲಿರತಕ್ಕಂತಹ ಚಂದ್ರನ ಕಾಂತಿಯಂತೆ ಕಾಂತಿಯುಳ್ಳದ್ದು ಈ ಹಯಗ್ರೀವ ರೂಪ. ಇದರಿಂದಾಗಿ ದಿಗಂತ ಪ್ರದೇಶಗಳೆಲ್ಲವೂ ಸಹ ಧವಳಿತವಾಯಿತು ಅಂತ ಈ ಪ್ರಕಾಶ ಸಂಹಿತ ತಿಳಿಸಿಕೊಟ್ಟು ಈ ಹಯಗ್ರೀವ ರೂಪದಲ್ಲಿ ಆಯುಧಗಳ ವಿನ್ಯಾಸ ಹೇಗಿದೆ ಅಂತ ತಿಳಿಸಿಕೊಡ್ತದೆ. ಶಂಖ ಅಕ್ಷ ಪುಸ್ತಕ ಉದ್ಬೋಧ ಲಸದ್ ಬಾಹುಚತುಷ್ಟಯ ಅಂತ ಇವತ್ತೇನು ನಮಗೆ ಹೆಚ್ಚಿನ ಕಡೆಗಳಲ್ಲಿ ಹಯಗ್ರೀವ ರೂಪದ ಒಂದು ಪ್ರತಿಮೆ ಕಾಣಸಿಗ್ತದೆ. ಶಂಖಮುದ್ರೆ, ಶಂಖವನ್ನು ಧರಿಸಿದಂತಹ ಎಡಗೈಯ ಮೇಲ್ಭಾಗದ ಬಲಗೈ, ಇನ್ನು ಎಡಭಾಗದ ಮೇಲ್ಗೈಯಲ್ಲಿ ಅಕ್ಷಮಾಲೆ, ಪದ್ಮಾಕ್ಷಮಾಲೆ, ಇನ್ನು ಕೆಳಗಡೆಯ ಎಡಗೈಯಲ್ಲಿ ಪುಸ್ತಕ, ಇನ್ನು ಕೆಳಗಡೆ ಬಲಗೈಯ ಕೆಳಗಿನ ಬಲಗೈಯಲ್ಲಿ ಉದ್ಬೋಧ ಜ್ಞಾನಮುದ್ರೆ. ಹೀಗೆ ಶಂಖ ಅಕ್ಷ ಪುಸ್ತಕ ಮತ್ತು ಜ್ಞಾನಮುದ್ರೆ ಧರಿಸಿರತಕ್ಕಂತಹ 4 ಬಾಹುಗಳಿಂದ ಸಹಿತನಾದಂತಹ ಹಯಗ್ರೀವ ರೂಪದಲ್ಲಿ ಭಗವಂತ ಋಜುದೇವತೆಗಳ ಮುಂದೆ ಪ್ರಕಟನಾದ. ಹಯಸ್ಯ ರೂಪ ಶ್ರೀಕಾಂತಃ ಪ್ರಾದುರಾಸೀತ್ ಸತಾಂಗತಿ ಅಂತ ಸಜ್ಜನರ ಉದ್ಧಾರಕ್ಕೋಸ್ಕರ ಚಿಂತನೆ ಮಾಡಿದಂಥ ಋಜುದೇವತೆಗಳಿಗೆ ಭಗವಂತ ಪ್ರಕಟನಾದದ್ದು ಹಯಗ್ರೀವ ರೂಪದಲ್ಲಿ, ಹಯಗ್ರೀವ ನಾಮಕನಾಗಿ. ಈ ಸಂದರ್ಭದಲ್ಲಿ ಭಗವಂತ ಬ್ರಹ್ಮ ಮೊದಲಾದಂಥ ಋಜುದೇವತೆಗಳಿಗೆ ವೇದವನ್ನು
ವೇದಾಂಗಗಳನ್ನು ಉಪದೇಶ ಮಾಡಿದ ಅಂತ ಆ ಪ್ರಕಾಶ ಸಂಹಿತ ತಿಳಿಸಿಕೊಡ್ತದೆ. ಇದು ಮೊದಲಿಗೆ ಭಗವಂತ ಹಯಗ್ರೀವ ನಾಮಕನಾಗಿ ಪ್ರಕಟನಾದ ಒಂದು ಸಂದರ್ಭ. ಇದನ್ನೇ ಉಪನಿಷತ್ತು ಒಂದು ಕಡೆ ಅರೆ ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತತ್ ಯದ್ ಋಗ್ವೇದ ಯಜುರ್ವೇದ ಅಥರ್ವಾಂಗಿರಸಂ ಅಂತ ಉಪನಿಷತ್ತು ವಿವರಿಸ್ತದೆ. ಇಲ್ಲಿ ಹಯಗ್ರೀವ ರೂಪವನ್ನು ಉಪನಿಷತ್ತು ನೇರವಾಗಿ ಉಲ್ಲೇಖ ಮಾಡೋದಿಲ್ಲ. ಮಹತೋ ಭೂತಸ್ಯ ಅಂತೇಳಿ ಮಹದ್ಭೂತ ಭಗವಂತ, ಏಕೋ ವಿಷ್ಣುರ್ ಮಹದ್ಭೂತಂ ಅಂತ ಮಹಾಭಾರತ ಅದನ್ನು ಹಾಗೆ ಕರೆದಿದೆ ಭಗವಂತನನ್ನು. ಮಹತೋ ಭೂತಸ್ಯ ಅಂದರೆ ಮಹದ್ಭೂತನಾದಂತಹ ಭಗವಂತ ಅಂದರೆ ಹಯಗ್ರೀವ ನಾಮಕ ಭಗವಂತ. ಅವನಿಂದಾಗಿ ಇಡೀ ವೇದಗಳು ಎಲ್ಲ ಹೊರಗೆ ಬಂದವು ಅಂತ ಉಪನಿಷತ್ತು ಮುಂದೆ ಬೃಹದಾರಣ್ಯ ಉಪನಿಷತ್ತು ಇದನ್ನು ಉಲ್ಲೇಖ ಮಾಡಿಕೊಡ್ತದೆ. ಹೀಗೆ ಹಯಗ್ರೀವ ನಾಮಕನಾಗಿ ಭಗವಂತ ಅವತರಿಸಿದ ಒಂದು ಸಂದರ್ಭ ಯಾವುದು ಅಂದರೆ ರುಜುದೇವತೆಗಳಿಗೆ ಜ್ಞಾನವನ್ನು ಉಪದೇಶಿಸಲಿಕ್ಕೋಸ್ಕರ ಭಗವಂತ ಈ ರೂಪದಲ್ಲಿ ಪ್ರಕಟನಾದದ್ದು. ಇದಕ್ಕೆ ಆಚಾರ್ಯರು ವ್ಯಾಖ್ಯಾನವನ್ನು ಬರೆಯುವಾಗ ಅಂದರೆ ಅಸ್ಯ ಅಹರೇ ಮಹತೋ ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತತ್ ಎನ್ನುವ ಒಂದು ವಾಕ್ಯಖಂಡಕ್ಕೆ ಆಚಾರ್ಯರು ವ್ಯಾಖ್ಯಾನವನ್ನು ಬರೆಯುವಾಗ ಹಯಗ್ರೀವಾತು ಇಮಾಹ ವಿದ್ಯಾ ಶ್ವಸಿತತ್ವೇನ ನಿಸ್ಸೃತಾ ಅಂಥೇಳಿ ಇಡೀ ಸಮಗ್ರ ವೇದ ಸಮಗ್ರ ವಿದ್ಯೆಗಳೆಲ್ಲವೂ ಸಹ ಹಯಗ್ರೀವ ರೂಪದ ಭಗವಂತನಿಂದ ಉಸಿರಿನ ರೂಪದಲ್ಲಿ ಹೊರಗೆ ಬಂದವು ಅಂತ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಮತ್ತೊಂದು ಕಡೆ ನಿಸ್ಸೃತಂ ತುರಗಾನನಾಥು ಅಂತ, ತುರಗಾನನ ಅಂದರೆ ಹಯಗ್ರೀವ ದೇವರಿಂದ ಸಮಗ್ರ ವೇದ ಪ್ರಪಂಚ ಹೊರಗಡೆ ಬಂತು. ಮೊದಲ ಬಾರಿಗೆ ಋಗ್ವೇದಾದಿ ವೇದಗಳನ್ನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು ಭಗವಂತ ಹಯಗ್ರೀವ ರೂಪದಿಂದಾಗಿ. ಹಾಗಾಗಿ ಇಡೀ ಇವತ್ತೇನೊಂದು ಜ್ಞಾನಕ್ಕೆ ಮೂಲಭೂತವಾದ ಮೂಲ ಬುನಾದಿಯಾದಂತಹ ಏನು ವೇದ ಸಾಹಿತ್ಯ ಇದೆ, ಇದು ಬಂದದ್ದು ಹಯಗ್ರೀವ ರೂಪದ ಒಂದು ಭಗವಂತನ ಅವತಾರದಿಂದಾಗಿ. ಹೀಗಾಗಿ ಇಡೀ ವೇದ ವಿದ್ಯೆಯನ್ನು ಋಗ್ವೇದಾದಿ ವೇದಗಳನ್ನು ಭಗವಂತ ಋಜುದೇವತೆಗಳಿಗೆ ಉಪದೇಶ ಮಾಡಿದ್ದು ಹಯಗ್ರೀವ ರೂಪದಲ್ಲಿ. ಇದು ಹಯಗ್ರೀವ ರೂಪದ ಮೊದಲನೆಯ ಒಂದು ಅವತಾರದ ಮೊದಲನೆಯ ಸಂದರ್ಭವಾದರೆ, ಎರಡನೆಯ ಸಂದರ್ಭದ ಯಾವುದು ಕೇಳಿದರೆ ಬ್ರಹ್ಮದೇವರು ಉಪದೇಶವನ್ನು ಪಡೆದು ಸೃಷ್ಟಿಯನ್ನು ಮಾಡಲಿಕ್ಕೆ ಆರಂಭಿಸ್ತಾರೆ. ಭಗವಂತ ಕೊಟ್ಟಂತಹ ಋಗ್ವೇದಾದಿಗಳನ್ನು ಉಚ್ಚಾರ ಮಾಡ್ತಾ ಸೃಷ್ಟಿ ಮಾಡಲಿಕ್ಕೆ ಬ್ರಹ್ಮದೇವರು ಸಿದ್ಧರಾಗಿದ್ದಾರೆ. ಆ ಸಂದರ್ಭದಲ್ಲಿ ಭಗವಂತನಿಂದಲೇ ಉತ್ಪನ್ನರಾದಂತಹ ಇಬ್ಬರು ದೈತ್ಯರು, ಮಧು ಮತ್ತು ಕೈಟಭ ಎನ್ನುವ ರಾಕ್ಷಸರು, ಇವರನ್ನು ಆದಿದೈತ್ಯರು ಅಂತ ಶಾಸ್ತ್ರಗಳು ಕರೆದಿವೆ. ಬ್ರಹ್ಮದೇವರು ಭಗವಂತನ ಚಿಂತನೆಯಲ್ಲಿದ್ದುಕೊಂಡು ಸೃಷ್ಟಿಯನ್ನು ಮಾಡಬೇಕು ಅಂತ ಉದ್ಯುಕ್ತರಾಗಿ ವೇದವನ್ನು ಉಚ್ಚಾರ ಮಾಡ್ತಾ ಇರುವಾಗ ವೇದವನ್ನು ಅಪಹಾರ ಮಾಡ್ತಾರೆ ಈ ಮಧುಮತ್ತ ಕೈಟಭ ಎನ್ನುವ ದಾನವರು. ಭಗವಂತನಿಂದಲೇ ಹುಟ್ಟಿದವರು, ವಿಷ್ಣುಕರ್ಣ ಮಲೋದ್ಭೂತವು ಅಂತ ಮಾರ್ಕಂಡೇಯ ಪುರಾಣ ಇವರಿಬ್ಬರ ಉತ್ಪತ್ತಿಯನ್ನು ಹೇಳುವಾಗ ಭಗವಂತನ ವಿಷ್ಣುವಿನ ಕರ್ಣಮಲದಿಂದ, ಕರ್ಣಮಲ ಅಂದರೆ ಕಿವಿಯಲ್ಲಿರತಕ್ಕಂತಹ ಕುಗ್ಗಿ ಅಂತೇನು ಹೇಳ್ತೇವೆ, ಅದರಿಂದ ಉತ್ಪನ್ನರಾದವರು ಈ ದೈತ್ಯರು ಅಂತ ಮಾರ್ಕಂಡೇಯ ಪುರಾಣ ಹೇಳ್ತದೆ. ಅಂದರೆ ಕರ್ಣಮಲದಂತೆ ಒಂದು ವಸ್ತುವನ್ನು ಭಗವಂತ ಸೃಷ್ಟಿ ಮಾಡಿಕೊಂಡು ಪ್ರಾಕೃತವಾದ ಒಂದು ಕರ್ಣಮಲವನ್ನು ಭಗವಂತ ಸೃಷ್ಟಿ ಮಾಡಿ ಅದನ್ನೇ ಕಾರಣವನ್ನಾಗಿಟ್ಟುಕೊಂಡು ಭಗವಂತ ಇಬ್ಬರು ರಾಕ್ಷಸರ ದೇಹವನ್ನು ಸೃಷ್ಟಿ ಮಾಡಿದ. ಮಧು ಮತ್ತು ಕೈಟಭ ಅಂತ ಅವರಿಬ್ಬರು ಜೋಡಿ ರಾಕ್ಷಸರು. ಅವರು ಬ್ರಹ್ಮದೇವರು ವೇದವನ್ನು ಉಚ್ಚಾರ ಮಾಡ್ತಾ ಇರುವಾಗ ವೇದವನ್ನು ಅಪಹರಿಸ್ತಾರೆ. ಒಂದು ರೀತಿಯಲ್ಲಿ ತಮ್ಮ ಸ್ವಂತ ಶಕ್ತಿಯನ್ನು ಭಗವಂತನಿಂದ ಪ್ರೇರಿತರಾಗಿ ಶಕ್ತಿಯನ್ನು ಬಳಸಿಕೊಂಡು ಬ್ರಹ್ಮದೇವರ ಬಾಯಿಯಿಂದ ವೇದ ಬಾರದ ಹಾಗೆ ಮಾಡ್ತಾರೆ ಅಂತ ಅರ್ಥ. ಅಥವಾ ವೇದ ಅಂದರೆ ವೇದದ ಅಭಿಮಾನಿ ದೇವತೆಗಳು ಅಂತ ಇಟ್ಟುಕೊಂಡು ವೇದಾಭಿಮಾನಿ ದೇವತೆಗಳನ್ನು ಅಪಹರಿಸಿದರು ಅಂತ ಅರ್ಥ ಮಾಡ್ಬೋದು. ಅಥವಾ ಪುಸ್ತಕ ಅಂತಲೂ ಅರ್ಥ ಮಾಡ್ಬೋದು. ಯಾಕೆಂದರೆ ಆ ಸಂದರ್ಭದಲ್ಲಿ ಪುಸ್ತಕ ಹೇಗಿತ್ತು ಅಂತ ಪ್ರಶ್ನೆಯಲ್ಲ, ಹಯಗ್ರೀವ ದೇವರ ಕೈಯಲ್ಲಿ ಪುಸ್ತಕ ಇದೆ ಅಂತ ವಾದಿರಾಜರ ಯುಕ್ತಿಮಲ್ಲಿಕಾದಲ್ಲಿ ಉಲ್ಲೇಖಿಸ್ತಾರೆ. ಅದು ಇವತ್ತು ಇದೆ. ಹಾಗಾಗಿ ಪುಸ್ತಕ ರೂಪದಲ್ಲಿರತಕ್ಕಂತಹ ವೇದವನ್ನೇ ಆ ಮಧುಕೈಟವರು ಅಪಹರಿಸ್ತಾರೆ. ಆ ಸಂದರ್ಭದಲ್ಲಿ ಮಧುಕೈಟವರ ಸಂಹಾರಕ್ಕೋಸ್ಕರ ಭಗವಂತ ಮತ್ತೆ ಅವತಾರವನ್ನು ಮಾಡಿದ. ಇದು ಎರಡನೆಯ ಹಯಗ್ರೀವ ರೂಪದ ಸಂದರ್ಭ. ಮಧುಕೈಟವರ ಸಂಹಾರಕ್ಕೋಸ್ಕರ ಭಗವಂತ ಅವತಾರ ತಾಳಿದ ರೂಪ ಅದು ಹಯಗ್ರೀವ ರೂಪ. ಮಾರ್ಕಂಡೇಯ ಪುರಾಣದಲ್ಲಿ ಇದರ ಬಗ್ಗೆ ಪರೋಕ್ಷವಾದ ನಿರೂಪಣೆ ಇದೆ. ಭಗವಂತನ ನಿದ್ದೆಯನ್ನು ಉಲ್ಲೇಖ ಮಾಡಿ ನಿದ್ದೆ ಈ ಮಧುಕೈಟವರನ್ನು ಸಂಹಾರ ಮಾಡಿತು ಅಂತ ಮಾರ್ಕಂಡೇಯ ಪುರಾಣ ಉಲ್ಲೇಖ ಮಾಡ್ತದೆ. ಅದು ಪುರಾಣದ ಒಂದು ಶೈಲಿ. ಭಗವಂತ ಹಯಗ್ರೀವ ರೂಪದಲ್ಲಿ ಪ್ರಕಟನಾಗಿ ಬ್ರಹ್ಮದೇವರಿಂದ ಸಂಸ್ತುತನಾಗಿ ಭಗವಂತ ಮಧುಕ ಮತ್ತು ಕೈಟವ ಎನ್ನುವ ರಾಕ್ಷಸರನ್ನು ಸಂಹಾರ ಮಾಡಿದ. ಪಂಚವರ್ಷ ಸಹಸ್ರಾಣಿ ಬಾಹುಪ್ರಹರಣೋ ವಿಭು ಅಂತ
ಯಾವುದೇ ಆಯುಧಗಳನ್ನು ಉಪಯೋಗಿಸದೆ ಭಗವಂತ ಕೇವಲ ಬಾಹುಗಳನ್ನೇ ಆಯುಧವನ್ನಾಗಿ ಮಾಡಿಕೊಂಡು 5,000 ವರ್ಷಗಳ ತನಕ ಮಧುಕೈಟಭ ರಾಕ್ಷಸರೊಂದಿಗೆ ಹೋರಾಡಿದ ಅಂತ ಮಾರ್ಕಂಡೇಯ ಪುರಾಣ ಉಲ್ಲೇಖ ಮಾಡ್ತದೆ. ಆ ಸಂದರ್ಭದಲ್ಲಿ ಈ ಹಯಗ್ರೀವ ರೂಪದಲ್ಲಿ ಭಗವಂತ ಹೇಗಿದ್ದ ಅಂತ ಹೇಳುವಾಗ ಶಂಖಚಕ್ರ ಗದಾಭೃತ ಅಂತ ಆ ಪುರಾಣ ಉಲ್ಲೇಖ ಮಾಡ್ತದೆ. ಈ ಹಯಗ್ರೀವ ರೂಪದ ಭಗವಂತನ ಕೈಯಲ್ಲಿ ಶಂಖಚಕ್ರ ಮತ್ತು ಗದೆಗಳಿತ್ತು ಅಂತ ಮಾರ್ಕಂಡೇಯ ಪುರಾಣ ಉಲ್ಲೇಖ ಮಾಡ್ತದೆ. ಮಧುಕೈಟಭರನ್ನು ಸಂಹಾರ ಮಾಡುವಾಗ ಹಯಗ್ರೀವ ರೂಪದ ಭಗವಂತನ ಕೈಯಲ್ಲಿದ್ದ ಆಯುಧಗಳು ಶಂಖಚಕ್ರ ಮತ್ತು ಗದೆಗಳು ಅಂತ. ಅಂತಹ ಹಯಗ್ರೀವ ರೂಪದ ಭಗವಂತ ತನ್ನ ಚಕ್ರದಿಂದ ಮಧುಕೈಟಭ ರಾಕ್ಷಸರ ಜಘನ ತೊಡೆಯ ಭಾಗ ಮತ್ತು ತಲೆಗಳನ್ನು ಕತ್ತರಿಸಿದ ಅಂತ ಪುರಾಣ ಉಲ್ಲೇಖ ಮಾಡ್ತದೆ. ಕೃತ್ವಾ ಚಕ್ರೇಣ ವೈಚ್ಛಿನ್ನೆ ಜಘನೇ ಶಿರಸೀತಯೋಹೋ ಅಂತ ಮಧುಕೈಟಭ ರಾಕ್ಷಸರ ಜಘನ ಮತ್ತು ಶಿರಸ್ಸುಗಳನ್ನು ತಲೆಗಳನ್ನು ಭಗವಂತ ಚಕ್ರದಿಂದ ಸಂಹಾರ ಮಾಡಿದ ಅಂತ ಪುರಾಣ ತಿಳಿಸಿಕೊಡ್ತದೆ. ಹೀಗೆ ಭಗವಂತ ಹಯಗ್ರೀವ ರೂಪದಿಂದ 2ನೇ ಬಾರಿ ಪ್ರಕಟನಾಗಿ ಮಧುಕೈಟಭರನ್ನು ಸಂಹಾರ ಮಾಡಿದ. ಈ ಸಂದರ್ಭದಲ್ಲಿ ನಾವು ಆಖ್ಯಾನ ನೋಡಬೇಕು. ಗುರುರಾಜರ ವೃಂದಾವನಾಖ್ಯಾನ ಗ್ರಂಥದಲ್ಲಿ ಇದರ ಬಗ್ಗೆ ನಿರೂಪಣೆ ಇದೆ. ಭಗವಂತ ಹಯಗ್ರೀವ ರೂಪದಲ್ಲಿ ಹೇಗೆ ಮಧುವನ್ನು ಸಂಹಾರ ಮಾಡಿದ ಅಂತ ವಾದರಾಜ ಸ್ವಾಮಿಗಳು ತಮ್ಮ ಗ್ರಂಥದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಅತ ಮಧುಂ ಯುಧಿ ನಿಹತ್ಯ ಮೋದತೆ ಅಂತ ಮಧುಹೇತಿ ಸುರೈಹಿ ಸಮೀಡಿತ ಅಂತವರು ಆ ಭಗವಂತ ಮಧುವ ನಾಮಕ ರಾಕ್ಷಸನನ್ನು ಸಂಹಾರ ಮಾಡಿದ ಒಂದು ನಿರೂಪಣೆಯನ್ನು ಅವರು ನಮಗೆ ನೀಡ್ತಾರೆ. ಆ ಸಂದರ್ಭದಲ್ಲಿಯೂ ಸಹ ಭಗವಂತ ಹೇಗಿದ್ದ ಅಂತ ಗುರುರಾಜರು ಉಲ್ಲೇಖ ಮಾಡ್ತಾರೆ. ಭಗವಂತ ಮಧುಕೈಟಭರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಶಂಖಚಕ್ರ ಗದಾದ್ಯುದಾಯುಧೈ ಶಂಖಚಕ್ರ ಗದೆ ಮೊದಲಾದಂತಹ ಆಯುಧಗಳನ್ನು ಧರಿಸಿಕೊಂಡು ಶಾರ್ಗ ಸಂಹಿತ ಧನುಃಪ್ರವರೇಣ ಇನ್ನೊಂದು ಕೈಯಲ್ಲಿ ಶಾರ್ಗ ಧನುಸ್ಸನ್ನು ಭಗವಂತ ಧರಿಸಿದ್ದ. ಬಾಣಪೂಗ ಸಹಿತ ಅಕ್ಷಯ ತೂಣಿಭ್ಯಾಂ ಉಪಾಗಮತ್ ಅಥ ಅಬ್ಧಿಷು ಮಧ್ಯೆ ಅಂತ ಆ ಸಾಗರದ ಮಧ್ಯದಲ್ಲಿ ಭಗವಂತ ಅಕ್ಷಯ್ಯವಾದ ಬಾಣಗಳಿಂದ ತುಂಬಿದಂತಹ ಬತ್ತಳಿಕೆಯನ್ನು ಹಿಡಿದುಕೊಂಡು ಶಂಖಚಕ್ರ ಗದಾ ಮತ್ತು ಧನುಸ್ಸನ್ನು ಹಿಡಿದುಕೊಂಡು ಹಯಗ್ರೀವ ರೂಪದಲ್ಲಿ ಭಗವಂತ ಪ್ರಕಟನಾದ. ದೇವತೆಗಳೆಲ್ಲ ಶತ್ರುವಧಂ ಕುರ್ವಿತಿ ಶತ್ರುವನ್ನು ಸಂಹಾರ ಮಾಡುವಂತ ಜಯ ಜಯ ಅಂತ ಹೇಳ್ತಾ ಇರುವಾಗ ಭಗವಂತ ಹಯಗ್ರೀವ ರೂಪದಲ್ಲಿರತಕ್ಕಂಥ ಭಗವಂತ ಮಧುವನ್ನು ಸಂಹಾರ ಮಾಡಿದ. ಹೇಗೆ ಸಂಹಾರ ಮಾಡಿದ ಕೇಳಿದರೆ ಅಪ್ರತಿಹತ ಶಸ್ತ್ರಧಾರಯ ಅಂತ ಶಸ್ತ್ರದಿಂದ ಸಂಹಾರ ಮಾಡಿದ ಅಂತ ಗುರುರಾಜರು ವರ್ಣಿಸ್ತಾರೆ. ಅಂದರೆ ಮಾರ್ಕಂಡೇಯ ಪುರಾಣದಲ್ಲಿ ಏನೊಂದು ವಿವರಣೆ ಬಂದಿದೆ ಅದಕ್ಕೆ ಸಂವಾದಿಯಾದ ರೂಪದಲ್ಲಿ ಗುರುರಾಜರು ತಮ್ಮ ಗ್ರಂಥದಲ್ಲಿ ಹಯಗ್ರೀವನ ಮಧು ಸಂಹಾರವನ್ನು ನಿರೂಪಣೆ ಮಾಡ್ತಾರೆ. ಹೀಗೆ 2ನೇ ಬಾರಿ ಭಗವಂತ ಹಯಗ್ರೀವನನ್ನು ಸಂಹಾರ ಮಾಡಿದ. ಈ ಹಯಗ್ರೀವ ರೂಪದಲ್ಲಿ ಭಗವಂತ ಅವತಾರವನ್ನು ಮಾಡಿದ. ಆ ಸಂದರ್ಭದಲ್ಲಿ ಮಾಡಿದಂತಹ ಕಾರ್ಯ ಮಧು ಮತ್ತು ಕೈಟಭರ ಸಂಹಾರ. ಇದರಿಂದಾಗಿ ಭಗವಂತನಿಗೆ ಮಧುಸೂದನ ಮತ್ತು ಕೈಟಭಾರಿ ಎನ್ನುವ 2 ಹೆಸರುಗಳು ಬಂತು ಅಂತ ಪುರಾಣ ಉಲ್ಲೇಖ ಮಾಡ್ತದೆ. ಮಹಾಭಾರತದ ಶಾಂತಿ ಪರ್ವ ಹಯಗ್ರೀವ ದೇವರ ಒಂದು ಕಥೆಯನ್ನು ನಿರೂಪಣೆ ಮಾಡ್ತದೆ. ಇದೇ ಕಥೆಯನ್ನು ಮಹಾಭಾರತ ಶಾಂತಿ ಪರ್ವ ಹೇಳ್ತದೆ. ಆ ಸಂದರ್ಭದಲ್ಲಿ ಹಯಶೀರ್ಷ್ಣೇ ನಮಸ್ತುಭ್ಯಂ ಮಧುಕೈಟಭ ಮೃತ್ಯವೇ ಅಂತ ಮಧುಕೈಟಭ ರಾಕ್ಷಸರಿಗೆ ಸಂಹಾರಕನಾದಂತಹ ಹಯಶೀರ್ಷನಾದ ದೇವರಿಗೆ ನಮಸ್ಕಾರ ಅಂತ ಶಾಂತಿಪರ್ವ ಉಲ್ಲೇಖ ಮಾಡ್ತದೆ. ಈ ಮಧುಸೂದನ ಎನ್ನುವ ಶಬ್ದ ಮೂಲತಃ ಅನ್ವಯವಾಗುವಂಥದ್ದು ಹಯಗ್ರೀವ ರೂಪಕ್ಕೆ ಮಾತ್ರ. ಯಾಕೆಂದರೆ ಮಧು ಎನ್ನುವ ರಾಕ್ಷಸನನ್ನು ನೇರವಾಗಿ ಸಂಹಾರ ಮಾಡಿದ ಭಗವಂತ ಹಯಗ್ರೀವ ರೂಪದಲ್ಲಿ. ಇವತ್ತು ಮಧುಸೂದನ ಅಂದರೆ ನಮಗೆ ಪಕ್ಕ ನೆನಪಾಗೋದು ಕೃಷ್ಣನನ್ನು ಮಧುಸೂದನ ಅಂತ ನಾವು ಇವತ್ತು ಉಲ್ಲೇಖ ಮಾಡ್ತೇವೆ. ಅದೇನಿದ್ದರೂ ಸಹ ಅದರ ಅರ್ಥ ಏನು ಕೇಳಿದರೆ ಮಧು ಎನ್ನುವ ರಾಕ್ಷಸನೇ ಕೃಷ್ಣಾವತಾರದಲ್ಲಿ ಹಂಸನಾಗಿ ಅವತಾರ ಮಾಡಿ ಬಂದ. ಆ ಹಂಸ ಮೂಲತಃ ಮಧು ಎನ್ನುವ ರಾಕ್ಷಸನ ಅವತಾರ. ಭಗವಂತ ಕೃಷ್ಣನಾಗಿದ್ದಾಗ ಹಂಸನನ್ನು ಸಂಹಾರ ಮಾಡ್ತಾನೆ. ಹಂಸ ಎನ್ನುವ ರಾಕ್ಷಸನನ್ನು ಕೃಷ್ಣ ಸಂಹಾರ ಮಾಡ್ತಾನೆ. ಹಾಗಾಗಿ ಮೂಲತಃ ಮಧು ಎನ್ನುವ ರಾಕ್ಷಸ ಕೃಷ್ಣಾವತಾರಗಳಲ್ಲಿ ಹಂಸ ಎನ್ನುವ ರಾಕ್ಷಸನಾಗಿ ಅವತಾರ ಮಾಡಿದಾಗ ಹಂಸನನ್ನು ಕೊಂದದ್ರಿಂದ ಕೃಷ್ಣನಿಗೆ ಹಂಸ ಮೂಲತಃ ಮಧುವಾದ್ದರಿಂದಾಗಿ ಕೃಷ್ಣನನ್ನು ಇವತ್ತು ಮಧುಸೂದನ ಅಂತ ನಾವು ಉಲ್ಲೇಖ ಮಾಡ್ತೇವೆ. ಆದರೆ ನಾವು ಶಬ್ದತಃ ವಿಚಾರ ಮಾಡಲಿಕ್ಕೆ ಹೋದರೆ ಮಧುಸೂದನ ಎನ್ನುವ ಶಬ್ದ ನೇರವಾಗಿ ಅನ್ವಯವಾಗುವಂಥದ್ದು ಭಗವಂತನ ಹಯಗ್ರೀವ ರೂಪಕ್ಕೆ. ಅಂದರೆ ಮೂಲತಃ ಮಧು ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಿದ್ದು ಭಗವಂತ ಹಯಗ್ರೀವ ರೂಪದಿಂದ ಅಂತ ಇಟ್ಟುಕೊಂಡಾಗ ಮಧುಸೂದನ ಎನ್ನುವ ಶಬ್ದ ನೇರವಾಗಿ ಅನ್ವಯವಾಗುವಂಥದ್ದು ಭಗವಂತನ ಹಯಗ್ರೀವ ರೂಪಕ್ಕೆ. ಕೈಟಭಜಿತ ಅಥವಾ ಕೈಟಭಾರಿ ಎನ್ನುವ ಶಬ್ದ ನೇರವಾಗಿ ಭಗವಂತನಿಗೆ ಹಯಗ್ರೀವ ರೂಪಕ್ಕೆ ಅನ್ವಯವಾಗ್ತದೆ. ಕೃಷ್ಣನನ್ನು ಕೈಟಭಾರಿ ಅಂತ ಕರೆದದ್ದಿದೆ.
ಯಾಕೆಂದರೆ ಅದೇ ಕೈಟಭ ಎನ್ನುವ ರಾಕ್ಷಸ ಡಿಭಿಕನಾಗಿ ಕೃಷ್ಣಾವತಾರದಲ್ಲಿ ಅವತಾರವನ್ನು ಮಾಡ್ತಾನೆ. ಡಿಭಿಕನನ್ನು ಸಂಹಾರ ಮಾಡಿದ್ದು ಸಹ ಸ್ವತಃ ಕೃಷ್ಣನೇ. ಹಾಗಾಗಿ ಅದನ್ನಿಟ್ಟುಕೊಂಡು ಕೃಷ್ಣನ ಇವತ್ತು ಕೈಟಭಾರಿ ಅಂತ ಕರೆದದ್ದಿದೆ. ಅದು ಸಹ ಮೂಲತಃ ನೋಡಲಿಕ್ಕೆ ಹೋದರೆ ಹಯಗ್ರೀವ ರೂಪಕ್ಕೆ ಅನ್ವಯವಾಗುವಂತಹ ಶಬ್ದ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಈ ಮಧುಕೈಟವರನ್ನು ಸಂಹಾರ ಮಾಡುವ ಒಂದು ಸಂದರ್ಭದಲ್ಲಿ ಸುಮ್ಮನೆ ಭಗವಂತ 5,000 ವರ್ಷಗಳ ತನಕ ಒಂದು ಲೆಕ್ಕಾಚಾರದಲ್ಲಿ ಭಗವಂತ ಮಧುಕೈಟವರೊಂದಿಗೆ ಯುದ್ಧವನ್ನು ಮಾಡ್ತಾನೆ. ಆ ಮಧುಕೈಟವರಿಗೆ ಬಹಳ ಸಂತೋಷ ಆಯ್ತಂತೆ. ಸಂತೋಷ ಆಗಿ ವರವನ್ನು ಕೇಳುವಂತ ಮಧುಕೈಟವರು ಭಗವಂತನ ಹತ್ರನೇ ವರವನ್ನು ಕೇಳುವಂತ ಅಭಯವನ್ನು ಕೊಡ್ತಾರೆ. ಭಗವಂತ ವರವನ್ನು ಕೇಳಿದ ಅಂತ ಮಾರ್ಕಂಡೇಯ ಪುರಾಣ ಹೇಳ್ತದೆ. ಏನು ವರ ಕೇಳಿದ ಅಂದರೆ ನನ್ನಿಂದಲೇ ನೀವಿಬ್ಬರು ವಧ್ಯರಾಗಬೇಕು ಅಂತ ಭಗವಂತ ವರವನ್ನು ಕೇಳಿದ ಅಂತ ಪುರಾಣ ಹೇಳ್ತದೆ. ಏನು ವರವನ್ನು ಬೇಕು ಅಂತ ಅಹಂಕಾರದಿಂದ ಒಂದು ರೀತಿಯಲ್ಲಿ ದೀರ್ಘಕಾಲದ ಯುದ್ಧದಿಂದ ಸಂತುಷ್ಟರಾದಂತಹ ಮಧುಕೈಟವರು ಭಗವಂತನ ಹತ್ತಿರವೇ ಏನು ವರ ಬೇಕು ಕೇಳು, ನಾನು ಕೊಡ್ತೇವೆ ಅಂತ ಹೇಳಿದ್ದಕ್ಕೆ ಭಗವಂತ ಕೇಳಿದ ವರ ನನ್ನಿಂದ ನೀವಿಬ್ಬರು ಸಾಯಬೇಕು ಅಂತ ವರವನ್ನು ಕೇಳಿದ. ಆಯಿತು ಅಂತ ಅಷ್ಟು ಹೇಳಿಬಿಟ್ರು. ಅಂದರೆ ಸಾಮಾನ್ಯವಾಗಿ ರಾಕ್ಷಸರು ವರವನ್ನು ಕೇಳೋದು ಭಗವಂತ ಅನುಗ್ರಹಿಸೋದಿದ್ದರೆ, ಇಲ್ಲಿ ಭಗವಂತ ವರವನ್ನು ಕೇಳಿದ್ದು ಅಸ್ತು ಅಂತ ಹೇಳಿದ್ದು ರಾಕ್ಷಸರು. ಸರಿ ಅಂತ ವರವನ್ನು ಕೊಟ್ಟರು ದೈತ್ಯರು. ಭಗವಂತ ಕುಂದುಬಿಟ್ಟ ಮಧುಮತ್ತೆ ಕೈಟವರನ್ನು. ಇದು ಮೇಲ್ನೋಟಕ್ಕೆ ನೋಡಲಿಕ್ಕೆ ಹೋದರೆ ಭಗವಂತ ಈ ರೀತಿ ಮಾಡೋದು ಇದೆಯಾ ಅಂತ ಕೇಳಿದರೆ ಶಾಸ್ತ್ರ ಹೇಳ್ತದೆ ಭಗವಂತ ಕೆಲವೊಂದು ಸಲ ಈ ರೀತಿಯ ಲೀಲೆಯನ್ನು ಸಹ ಪ್ರದರ್ಶಿಸ್ತಾನೆ. ಶೃಣೋತಿ ಅಸುರತೋವರಾನ್ನು ಅಂತ ಭಗವಂತನ ಲೀಲೆಗಳನ್ನು ಶಾಸ್ತ್ರ ಪಟ್ಟಿ ಮಾಡಿ ಹೇಳುವಾಗ ಕೆಲವೊಂದು ಸಲ ಭಗವಂತ ಎಷ್ಟು ಲೀಲೆಯನ್ನು ತೋರಿಸ್ತಾನೆ ಕೇಳಿದರೆ, ಅಸುರ ಮೋಹನಕ್ಕೋಸ್ಕರ ಲೀಲೆಯನ್ನು ತೋರಿಸ್ತಾನೆ ಕೇಳಿದರೆ, ರಾಕ್ಷಸರಿಂದಲೂ ವರವನ್ನು ಕೇಳುವಂಥ ಒಂದು ಸಂದರ್ಭವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಕೆಲವೊಂದು ಸಲ ರಾಕ್ಷಸರಿಂದಲೂ ವರವನ್ನು ಕೇಳಿ ಆ ವರಬಲದಿಂದ ತಾನು ರಾಕ್ಷಸರನ್ನು ಸಂಹಾರ ಮಾಡಿದೆ ಅಂತ ತೋರಿಸಿಕೊಡ್ತಾನೆ. ಇದು ಒಂದು ಭಗವಂತನ ಲೀಲೆ. ಇದು ಅಯೋಗ್ಯ ಜನರಿಗೆ ಭಗವಂತನಿಗೆ ಮೂಲತಃ ಸಾಮರ್ಥ್ಯ ಇಲ್ಲ, ಅಸುರನಿಂದ ವರವನ್ನು ಕೇಳಿ ಅಸುರರಿಗೆ ಮೋಸ ಮಾಡಿದ ಅವನೊಬ್ಬ ವಂಚಕ ಅಂತ ಈ ರೀತಿ ಭಗವಂತನನ್ನು ಚಿಂತನೆ ಮಾಡುವವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಭಗವಂತ ನಡೆದುಕೊಳ್ಳೋದಿದೆ. ಇದು ಭಗವಂತನ ಒಂದು ಮೋಹಕವಾದ ವ್ಯಾಪಾರ. ಈ ಮಾತಿಗೆ ನಮಗೆ ದೃಷ್ಟಾಂತ ಸಿಗೋದು ಇಲ್ಲಿ ಮಾತ್ರ. ನಮಗೆ ಇಡೀ ಹೆಚ್ಚು ಕಮ್ಮಿ ನಾನು ನೋಡಿದ ಹಾಗೆ ಅಸುರನಿಂದ ಭಗವಂತ ಎಲ್ಲಿಯಾದರೂ ವರವನ್ನು ಕೇಳಿದರೆ ಇಲ್ಲಿ ಮಾತ್ರ ಅಂತ ನಾನು ಹೇಳಲಿಕ್ಕೆ ಸಮರ್ಥನಿದ್ದೇನೆ. ನನಗೆ ಬೇರೆ ಕಡೆ ಇದಕ್ಕೆ ಉದಾಹರಣೆ ಸಿಗೋದಿಲ್ಲ. ಸಾಮಾನ್ಯವಾಗಿ ವ್ಯಾಖ್ಯಾನಕಾರರು ಸಹ ಇದನ್ನು ಮಾತ್ರ ಉಲ್ಲೇಖ ಮಾಡ್ತಾರೆ. ಅಂತೂ ಭಗವಂತನ ಈ ಒಂದು ಲೀಲೆಗೆ ಶೃಣೋತಿ ಅಸುರತೋ ವರ ಅನ್ನೋ ಒಂದು ಮಾತಿಗೆ ಇವತ್ತು ಉದಾಹರಣೆ ಸಿಗೋದು ನಮಗೆ ಈ ಸಂದರ್ಭದಲ್ಲಿ ಮಾತ್ರ. ಇದು ಭಗವಂತನ ಹಯಗ್ರೀವ ನಾಮಕನಾಗಿ ಭಗವಂತ ಅವತಾರ ಮಾಡಿದ ಎರಡನೆಯ ಸಂದರ್ಭ. ಮೂರನೆಯ ಸಂದರ್ಭ ನಾನು ಮೊದಲಿಗೆ ಹೇಳಿದ ಹಾಗೆ ಬೃಹದಾರಣ್ಯಕ ಉಪನಿಷತ್ತು ಉಲ್ಲೇಖ ಮಾಡಿದ ಹಾಗೆ ಭಗವಂತ ಅಂದರೆ ಬ್ರಹ್ಮದೇವರು ಒಂದು ಸಲ ಅಶ್ವಮೇಧ ಯಾಗವನ್ನು ಮಾಡಿದ್ರಂತೆ. ಆ ಅಶ್ವಮೇಧ ಯಾಗದ ಕೊನೆಯಲ್ಲಿ ಬ್ರಹ್ಮದೇವರ ಒಂದು ಯಾಗ ಕರ್ಮದಿಂದ ಸಂತುಷ್ಟರಾಗಿ ಭಗವಂತ ಅಲ್ಲಿ ಆವಿರ್ಭೂತನಾದ. ಅಂದರೆ ಪೂರ್ಣವಾದ ಕುದುರೆಯ ರೂಪದಲ್ಲಿ ಭಗವಂತ ಕಾಣಿಸಿಕೊಂಡ. ಅಶ್ವರೂಪ ಸ್ವಯಂ ಹರಿಹಿ ಅಶ್ವಭೂತ್ವ ಅಂತ ಉಪನಿಷತ್ತು ಹೇಳಿದರೆ, ಅದಕ್ಕೆ ಆಚಾರ್ಯ ವ್ಯಾಖ್ಯಾನವನ್ನು ಬರೆಯುವಾಗ ಭಗವಂತ ಶುದ್ಧ ಬಿಳಿಯ ರೂಪದ ಕುದುರೆಯ ರೂಪದಲ್ಲಿ ಭಗವಂತ ಕಾಣಿಸಿಕೊಂಡ. ಬಂದು ಏನು ಮಾಡಿದ ಕೇಳಿದರೆ ಬ್ರಹ್ಮದೇವರಿಗೆ ವಿಶೇಷವಾಗಿ ವೇದಾದಿಗಳನ್ನು ಉಪದೇಶ ಮಾಡಿದ ಅಂತ ಉಪನಿಷತ್ತು ಹೇಳ್ತದೆ. ಇದನ್ನೇ ಋಗ್ವೇದ ಒಂದು ಕಡೆ ಹೇಳ್ತದೆ, ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋಸ್ಮೈ ವೇದಾಂಶ ಪ್ರಹಿಣೋತಿ ತಸ್ಮೈ ಅಂತ. ಯಾರು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ್ನೋ, ಯಾರು ಬ್ರಹ್ಮದೇವರಿಗೆ ವಿಶೇಷವಾಗಿ ವೇದಗಳನ್ನು ಉಪದೇಶವನ್ನು ಮಾಡಿದರು ಅಂತ ಆ ಹಯಗ್ರೀವ ರೂಪವನ್ನು ಪರೋಕ್ಷವಾಗಿ ಋಗ್ವೇದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ರೂಪ, ಬ್ರಹ್ಮದೇವರಿಗೆ ವೇದಾದಿಗಳನ್ನು ಉಪದೇಶ ಮಾಡಿದ ರೂಪ ಅಂತ ಋಗ್ವೇದ ಕೊಂಡಾಡ್ತದೆ. ಅದು ನೇರವಾಗಿ ಇಲ್ಲಿಗೆ ಅನ್ವಯವಾಗತಕ್ಕ ಒಂದು ಮಾತನ್ನು ಋಗ್ವೇದ ಹೇಳ್ತಾ ಇದೆ. ಯಾಕೆ ಭಗವಂತ ಹಯವಾಗಿ ಅಂದರೆ ಕುದುರೆ ರೂಪದಲ್ಲಿ ಕಾಣಿಸಿಕೊಂಡ ಕೇಳಿದರೆ, ಅಂದರೆ ಭಗವಂತನಿಗೆ ಹಯ ಎನ್ನುವ ಶಬ್ದ ಯಾಕೆ ಬಂತು ಅಂತ ಕೇಳಿದರೆ, ಹತ್ವಾ ಯಾತಿ ಯತಃಶತ್ರುನ್ ಅಂತ ಆಚಾರ್ಯರ ವ್ಯಾಖ್ಯಾನವನ್ನು ಬರೀತಾರೆ. ಹಯ ಎನ್ನುವ ಶಬ್ದದಲ್ಲಿ 2 ಅಕ್ಷರಗಳಿವೆ, ಹ ಮತ್ತು ಯ ಅಂತ. ಹ ಅಂದರೆ ಹನನ ಅಂತರ್ಥ. ಶತ್ರುಗಳನ್ನು ಸಂಹಾರ ಮಾಡ್ತಾನೆ. ಶತ್ರುಗಳನ್ನು ಸಂಹಾರ ಮಾಡಿ ಸಾಗುವವನಾದ್ದರಿಂದ ಕುದುರೆ ಯಾವಾಗಲೂ ಸಾಗುವ ಪ್ರಾಣಿ. ಅದು ಒಂದು ಕಡೆ ಸ್ಥಿರವಾಗಿ ನಿಲ್ಲೋದಿಲ್ಲ, ಅತ್ಯಂತ ಚಂಚಲವಾದ ಪ್ರಾಣಿ ಎನ್ನುವುದಕ್ಕೆ ಕುದುರೆ ಉದಾಹರಣೆ. ಕುದುರೆ ಹೇಗೆ ನಿರಂತರವಾಗಿ ಸಂಚಾರ ಮಾಡ್ತದೋ ಅದೇ ರೀತಿ ಭಗವಂತ ಕುದುರೆ ರೂಪದಲ್ಲಿ ಪ್ರಕಟನಾಗಿ ತಾನು ಶತ್ರುಗಳನ್ನು ಸಂಹಾರ ಮಾಡಿ ಸಂಚಾರ ಮಾಡುವವ. ನನ್ನ ಸಂಚಾರದಲ್ಲಿ ಎಲ್ಲಿಯೂ ಸಹ ಶತ್ರುಗಳಿಗೆ ರಕ್ಷಣೆ ಇಲ್ಲ, ಶತ್ರುಗಳನ್ನು ಸಂಹಾರ ಮಾಡ್ತೇನೆ ಅಂತ
ತೋರಿಸಿಕೊಡೋ ದೃಷ್ಟಿಯಲ್ಲಿ ಭಗವಂತ ಹಯರೂಪದಲ್ಲಿ ಕಾಣಿಸಿಕೊಂಡ ಅಂತ ಉಪನಿಷತ್ತು ವ್ಯಾಖ್ಯಾನವನ್ನು ಮಾಡ್ತದೆ. ಇದು ಭಗವಂತ ಹಯಗ್ರೀವ ರೂಪದಲ್ಲಿ ಕಾಣಿಸಿಕೊಂಡ ಮೂರನೇ ಸಂದರ್ಭವಾದರೆ, ಭಗವಂತ ಬ್ರಹ್ಮದೇವರ ಮೂಲಕ ಸೃಷ್ಟಿಯನ್ನು ಮಾಡಿದ. ಸೃಷ್ಟಿ ಮಾಡಿ ವಸುಧಾರ ಎನ್ನುವ ಕ್ಷೇತ್ರದಲ್ಲಿ ಬ್ರಹ್ಮದೇವರು ಒಂದು ಸಲ ಯಾಗವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಮತ್ತೆ ಭಗವಂತ ಹಯಗ್ರೀವ ರೂಪದಲ್ಲಿ ಕಾಣಿಸಿಕೊಂಡ ಅಂತ ಭಾಗವತ 2ನೇ ಸ್ಕಂದದಲ್ಲಿ ಶುಕಮುನಿಗಳು ವಿವರಣೆಯನ್ನು ಕೊಡ್ತಾರೆ. ನಾರದರಿಗೆ ಬ್ರಹ್ಮದೇವರು ಭಾಗವತವನ್ನು ತಿಳಿಸಿಕೊಡುವಾಗ, ನಾನು ವಸುಧಾರ ಎನ್ನುವ ಕ್ಷೇತ್ರದಲ್ಲಿ, ಬದರಿಯ ವಸುಧಾರ ಕ್ಷೇತ್ರದಲ್ಲಿ ಯಾಗವನ್ನು ಸತ್ರವನ್ನು ಮಾಡಿದೆ. ಆ ಸತ್ರದಲ್ಲಿ ಭಗವಂತ ಹಯಗ್ರೀವ ರೂಪದಲ್ಲಿ ಪ್ರಕಟನಾದ ಅಂತ ಬ್ರಹ್ಮದೇವರು ತನ್ನ ಮಗನಿಗೆ ಭಗವಂತನ ಅವತಾರಗಳನ್ನು ತಿಳಿಸಿಕೊಡ್ತಾರೆ. ಸತ್ರೇ ಮಮಾಸ ಭಗವಾನ್ ಹಯಶೀರ್ಷ ಏಷಃ ಸಾಕ್ಷಾತ್ ಸ ಯಜ್ಞಪುರುಷ ತಪನೀಯ ವರ್ಣ ಛಂದೋಮಯೋ ಮಖಮಯೋ ಅಖಿಲ ದೇವತಾತ್ಮ ವಾಚೋ ಬಭೂಭುರುಷತೀ ಶ್ವಸತೋಸ್ಯ ನಸ್ತಃ ಅಂತ ಭಾಗವತದಲ್ಲಿ ಈ ಮಾತು ನಮಗೆ ಕಾಣಸಿಗ್ತದೆ. ತಾನು ವಸುಧಾರಾ ಕ್ಷೇತ್ರದಲ್ಲಿ ಸತ್ರವನ್ನು ಮಾಡಿದಾಗ ಭಗವಂತ ಹಯಗ್ರೀವ ರೂಪದಲ್ಲಿ ಪ್ರಕಟನಾದ. ಸಾಕ್ಷಾತ್ ಸ ಯಜ್ಞಪುರುಷ, ಸಕಲ ಯಜ್ಞಗಳಿಂದಲೂ ಸಹ ಪ್ರತಿಪಾದ್ಯನಾದವ, ಪೂರ್ಣ ಗುಣಪೂರ್ಣನಾಗಿ ಹವಿಸ್ಸನ್ನು ಸ್ವೀಕಾರ ಮಾಡುವವ, ಮಖಮಯ, ಎಲ್ಲ ಯಜ್ಞಗಳಿಂದಲೂ ಸಹ ಆರಾಧ್ಯನಾದವ, ಅಖಿಲ ದೇವತಾತ್ಮ, ಸಕಲ ದೇವತೆಗಳಿಗೆ ಅಂತರ್ಯಾಮಿಯಾಗಿರತಕ್ಕ ವ್ಯಕ್ತಿ ಈ ಹಯಗ್ರೀವ ರೂಪದ ಭಗವಂತ. ತಪನೀಯ ವರ್ಣ ಅಂಥೇಳಿ ಚಿನ್ನದಂತಹ ಮಿಸುನಿ, ಚಿನ್ನದ ಅಪರಂಜಿ ಚಿನ್ನದ ಶುದ್ಧವಾದ ಪೀತಾಂಬರ ಪೀತದ ಬಣ್ಣವನ್ನು ಹಯಗ್ರೀವ ಧರಿಸಿದ್ದಾನೆ. ಅವನ ಮುಖದಿಂದಲೂ ಮತ್ತು ಬಾಯಿಯಿಂದಲೂ ನಿರಂತರವಾದ ವೇದ ಉದ್ಗೀರ್ಯವಾಗ್ತಾ ಇದೆ ಅಂತ ಹೀಗೆ ಬ್ರಹ್ಮದೇವರು ಹಯಗ್ರೀವ ರೂಪದ 4ನೇ ಸಂದರ್ಭವನ್ನು, ಹಯಗ್ರೀವ ರೂಪದ ಭಗವಂತನ ಪ್ರಕಟಣೆಯ 4ನೇ ಸನ್ನಿವೇಶ ಇದಾಗಿದೆ. ಇದನ್ನೇ ತೀರ್ಥಪ್ರಬಂಧದಲ್ಲಿ ಗುರುರಾಜರು ವರ್ಣನೆ ಮಾಡುವಾಗ, ಯತ್ರ ಕ್ಷೇತ್ರೇ ವಿಧೇಹೆ ಸತ್ರೇ ಹಯಗ್ರೀವೋ ಕ್ಷವಾತರದು ಅಂತ, ಯಾವ ವಸುಧಾರಾ ಕ್ಷೇತ್ರದಲ್ಲಿ ವಿಧೇಹೆ ಸತ್ರೇ ಬ್ರಹ್ಮದೇವರ ಯಜ್ಞದಲ್ಲಿ ಭಗವಂತ ಹಯಗ್ರೀವನಾಗಿ ಅವತಾರ ಮಾಡಿದ ಅಂತ ಆ ಪುರಾಣ ಪ್ರಸಿದ್ಧವಾದ ಒಂದು ಸಂಗತಿಯನ್ನು ತೀರ್ಥಪ್ರಬಂಧದಲ್ಲಿ ಉಲ್ಲೇಖ ಮಾಡ್ತಾರೆ. ಆ ಭಗವಂತ ಏನು ಹಯಗ್ರೀವನಾಗಿ ಇವತ್ತು ಆ ಕ್ಷೇತ್ರದಲ್ಲಿ ಅವತಾರವನ್ನು ಮಾಡಿ ಏನು ವೇದವಾಣಿಯನ್ನು ಆತ ಉದ್ಗೀರಣ ಮಾಡಿದ್ದಾನೆ, ಅದರ ಒಂದು ಸ್ಪಂದನ ಇವತ್ತೂ ಸಹ ಅಲ್ಲಿದೆ. ಏನು ವಸುಧಾರಾ ಕ್ಷೇತ್ರದಲ್ಲಿ ಒಂದು 3 ಧಾರೆಯ ರೂಪದಲ್ಲಿ ನೀರು ಏನು ಕೆಳಗಡೆ ಧುಮುಕ್ತಾ ಇದೆ, ಅದು ಜ್ಞಾನಿಗಳ ಪಾಲಿಗೆ ನೀರಿನ ಧುಮುಕುವ ಶಬ್ದ ಅಲ್ಲ, ಅದು ವೇದದ ಧ್ವನಿ ಅಂತ ಅವರು ಉಲ್ಲೇಖ ಮಾಡ್ತಾರೆ. ಶ್ರೂಯತೆ ಅದ್ಯಾಪಿ ಸೂರಿಬಿಹಿ ಅಂತ, ಇವತ್ತು ನಮ್ಮಲ್ಲಿ ಅಂತಹ ಟ್ಯೂನಿಂಗ್ ಸಾಮರ್ಥ್ಯ ಇದೆ ಅಂತ, ನಮ್ಮ ಮನಸ್ಸಿಗೆ ಅದನ್ನು ಗ್ರಹಿಸುವ ಸಾಮರ್ಥ್ಯ ಇದ್ದರೆ ಅದನ್ನು ಪರೀಕ್ಷಿಸ್ಕೊಳ್ಬೋದು ಅಂತ ಗುರುರಾಜರು ತಿಳಿಸಿಕೊಡ್ತಾರೆ. ಇದು ಹಯಗ್ರೀವ ಅವತಾರ ಸಂದರ್ಭದ 4ನೇ ಸಂದರ್ಭವಾದರೆ, ಇನ್ನು 5ನೆಯ ಸಂದರ್ಭ ಇದು ಅರ್ಚಾವತಾರ. ಇದೇ ಭಗವಂತ ಹಯಗ್ರೀವನಾಗಿ ವಾದಿರಾಜರ ಕಾಲದಲ್ಲಿ ಮತ್ತೆ ಅವತಾರವನ್ನು ಮಾಡ್ತಾನೆ. ಅದು ಅರ್ಚಾರೂಪದಲ್ಲಿ, ಒಂದು ಪ್ರತಿಮಾ ರೂಪದಲ್ಲಿ. ಈ ಅರ್ಚಾವತಾರ ಎನ್ನುವ ಕಲ್ಪನೆ ನಿಜವಾಗಿ ನಮಗೆ ಬಂದದ್ದು ರಾಮಾನುಜೀಯರ ಒಂದು ಪಂಥದಲ್ಲಿ. ಅವರಲ್ಲಿ ಅರ್ಚಾವತಾರಗಳ ಬಗ್ಗೆ ಬಹಳ ಮಾತುಗಳು ಕಾಣಲಿಕ್ಕೆ ನಮಗೆ ಇವತ್ತು ನೋಡಲಿಕ್ಕೆ ಸಿಗ್ತದೆ. ಅಂತಹ ಅರ್ಚಾವತಾರ ರೂಪದಲ್ಲಿ ಭಗವಂತ ಹಯಗ್ರೀವನಾಗಿ ಕಾಣಿಸಿಕೊಳ್ತಾನೆ. ಹೇಗೆ ಬ್ರಹ್ಮದೇವರ ಯಜ್ಞದಲ್ಲಿ ಭಗವಂತ ಸಾಕ್ಷಾತ್ ಶುದ್ಧ ಹಯ ರೂಪದಲ್ಲಿ, ಕುದುರೆ ರೂಪದಲ್ಲಿ ಭಗವಂತ ಕಾಣಿಸಿಕೊಂಡಿದ್ದೋ, ಅದೇ ರೀತಿಯಲ್ಲಿ ಭಗವಂತ ಇತರೈ ಅದೃಶ್ಯ ಅಂತ ಗುರುಗುಣ ರತ್ನಕಾರರು ಉಲ್ಲೇಖ ಮಾಡ್ತಾರೆ. ಬೇರೆ ಯಾರ ಕಣ್ಣಿಗೂ ಸಹ ಕಾಣದೆ ಭಗವಂತ ವಾದಿರಾಜರ ಒಂದು ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ, ಅವರು ಕೊಟ್ಟ ನೈವೇದ್ಯವನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರ ಶುದ್ಧ ಬಿಳಿಯ ಕುದುರೆ ರೂಪದಲ್ಲಿ ಭಗವಂತ ಹಯಗ್ರೀವದಲ್ಲಿ ಪ್ರಕಟನಾದ ಅಂತ ಉಲ್ಲೇಖ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಭಗವಂತ ಪ್ರತಿಮೆಯ ರೂಪದಲ್ಲಿ, ಒಂದು ಪ್ರತೀಕದ ರೂಪದಲ್ಲಿ ದೈವಜ್ಞ ಬ್ರಾಹ್ಮಣರ ಮೂಲಕ ಅವರನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಭಗವಂತ ಪ್ರತಿಮೆಯ ರೂಪದಲ್ಲಿ ವಾದಿರಾಜರಿಗೆ ಒಲಿದು ಬರ್ತಾನೆ. ಇದು ಹಯಗ್ರೀವ ಅವತಾರದ ಇನ್ನೊಂದು ಸಂದರ್ಭ ಅಂತ ನಾವು ಉಲ್ಲೇಖ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದು ಸಾಮಾನ್ಯವಾಗಿ ನಾವು ಇಷ್ಟನ್ನು ಇಟ್ಟುಕೊಂಡ್ರೆ 5 ಸಂದರ್ಭಗಳಲ್ಲಿ ಭಗವಂತ ಹಯಗ್ರೀವನಾಗಿ ಅವತಾರ ಮಾಡಿದ್ದನ್ನು ನಾವು ಒಟ್ಟಿಗೆ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಇಡೀ ವೇದ ಸಾಹಿತ್ಯ ಬಂದದ್ದು ಹಯಗ್ರೀವ ರೂಪದಿಂದ. ಇದಲ್ಲದೇನೆ ಇವತ್ತು ನಮಗೆ ಉಪಲಬ್ಧ ಇಲ್ಲ. ಇವತ್ತು ನಮಗೆ ಇರುವಂತಹದ್ದು ಕೇವಲ ವಾಲ್ಮೀಕಿಗಳು ಬರೆದಂತಹ ರಾಮಾಯಣ ಗ್ರಂಥ, ಕೇವಲ 24,000 ಶ್ಲೋಕದ ಗ್ರಂಥ ರಾಮಾಯಣ. ಇದಕ್ಕೆ ಮೂಲವಾದ ಗ್ರಂಥ ಮೂಲ ರಾಮಾಯಣ ಅಂತ ರಾಮಾಯಣದಲ್ಲೇ ಈ ಮಾತಿದೆ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಅಂತ ಇಡೀ ರಾಮಾಯಣದ ಕಥೆಯನ್ನು ಹೇಳುವಂಥ ಒಂದು ಗ್ರಂಥ ಇದೆ. ಅದಕ್ಕೆ ಮೂಲ ರಾಮಾಯಣ ಅಂತ ಕರೀತಾರೆ. ಮಹಾರಾಮಾಯಣ ಅಂತಲೂ ಅದಕ್ಕೆ ಇನ್ನೊಂದು ಹೆಸರಿದೆ.
ಅದರಲ್ಲಿ ಒಟ್ಟು 100 ಕೋಟಿ ಶ್ಲೋಕಗಳಿವೆ. 24,000 ಗ್ರಂಥದ ಶ್ಲೋಕದ ಗ್ರಂಥದಲ್ಲಿ ಇದಕ್ಕೆ ಮೂಲಭೂತವಾದಂಥ 100 ಕೋಟಿ ಶ್ಲೋಕವುಳ್ಳಂಥ ಮೂಲ ರಾಮಾಯಣದಲ್ಲಿ ಈ ವಾಲ್ಮೀಕಿ ರಾಮಾಯಣಕ್ಕೆ ಅದು ಮೂಲ ಗ್ರಂಥ ಅಂತ ಶಾಸ್ತ್ರಕರು ಉಲ್ಲೇಖ ಮಾಡ್ತಾರೆ. ಇಂತಹ ಮೂಲ ರಾಮಾಯಣ ಗ್ರಂಥವನ್ನು ನಮಗೆ ಉಪದೇಶ ಮಾಡಿದ್ದು ಸಾಕ್ಷಾತ್ ಭಗವಂತನ ಹಯಗ್ರೀವ ರೂಪ. ಹಯಗ್ರೀವ ರೂಪದಲ್ಲಿ ಇದು ಬ್ರಹ್ಮದೇವರಿಗೆ ಉಪದಿಷ್ಟವಾಯಿತು. ಅಲ್ಲಿಂದ ಮತ್ತೆ ನಾರದರಿಗೆ ಉಪದಿಷ್ಟವಾಯಿತು. ನಾರದರು ವಾಲ್ಮೀಕಿಗಳಿಗೆ ಇದನ್ನು ಉಪದೇಶವನ್ನು ಮಾಡಿದರು. ಇದನ್ನು ಸಂಕ್ಷೇಪಗೊಳಿಸಿ ವಾಲ್ಮೀಕಿಗಳು 24,000 ಶ್ಲೋಕದಲ್ಲಿ ಮೂಲ ರಾಮಾಯಣದ ಕಥೆಯನ್ನು ಇಟ್ಟುಕೊಂಡು ರಾಮದೇವರ ಕಥೆಯನ್ನು ಬರೆದರು. ಇವತ್ತು ರಾಮಾಯಣ ಅಂತ ಪ್ರಸಿದ್ಧವಾದ ಗ್ರಂಥ ಇವತ್ತು ನಮಗೆ ಉಪಲಬ್ಧವಾಗಿದೆ. ಆದರೆ ರಾಮಾಯಣಕ್ಕೆ ಮೂಲಭೂತವಾದ ಏನೊಂದು 100 ಕೋಟಿ ಶ್ಲೋಕದ ಮಹಾಭಾರತ ಮೂಲ ರಾಮಾಯಣ ಗ್ರಂಥ ಇದೆ, ಅದು ಇವತ್ತು ನಮಗೆ ಉಪಲಬ್ಧ ಇಲ್ಲ. ಅದನ್ನು ಜಗತ್ತಿಗೆ ದಯಪಾಲಿಸಿದ್ದು ಭಗವಂತ ಹಯಗ್ರೀವ ರೂಪದಿಂದ ಇಟ್ಟುಕೊಂಡಾಗ ಇಡೀ ಏನು ನಾವು ಪ್ರಮಾಣ ಅಂತ ಇವತ್ತು ಕರಿತೇವೆ, 4 ವೇದಗಳಿರಬಹುದು ಅಥವಾ ಪಂಚರಾತ್ರಾದಿ ಗ್ರಂಥಗಳಿರಬಹುದು, ಅಂಥ ಒಂದು ಶಾಸ್ತ್ರದ ಏನೊಂದು 8 ಮುಖಗಳಿವೆ. 8 ಮುಖದ ಅಷ್ಟಮುಖದ ಶಾಸ್ತ್ರ ಪ್ರಪಂಚದಲ್ಲಿ 5 ಮುಖಗಳನ್ನು ಕೊಟ್ಟದ್ದು ಸಾಕ್ಷಾತ್ ಭಗವಂತ ಹಯಗ್ರೀವ ರೂಪದಲ್ಲಿ ಇಟ್ಟುಕೊಂಡಾಗ ವಿದ್ಯೆಗೆ ಎಷ್ಟು ಭಗವಂತ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾನೆ. ಇಡೀ ವಿದ್ಯೆ ಇವತ್ತು ಸಿಕ್ಕಿದ್ದು ಭಗವಂತ ಈ ರೂಪದಲ್ಲಿ ಅಂತ ನಾವು ಚಿಂತನೆ ಮಾಡಲಿಕ್ಕಾಗ್ತದೆ. ಹಾಗಾಗಿ ಸಾಮಾನ್ಯವಾಗಿ ವಿದ್ಯೆಯನ್ನು ಉಪಾಸನೆ ಮಾಡತಕ್ಕಂಥ ವ್ಯಕ್ತಿಗಳು, ಅದರ ವಿದ್ಯೆಯನ್ನು ಪಡಿಬೇಕು ಎನ್ನುವ ಇಚ್ಛೆ ಉಳ್ಳವರು ಹಯಗ್ರೀವವನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಎನ್ನುವುದು ಶಾಸ್ತ್ರಗಳ ಸಿದ್ಧಾಂತ. ನಮ್ಮಲ್ಲಿ ಅದು ಅಷ್ಟು ಚಾಲ್ತಿಯಲ್ಲಿ ಬರಲಿಲ್ಲ. ರಾಮಾನುಜಿಯರಲ್ಲಿ ಮಾತ್ರ ಇದು ಬಹಳ ಕಟ್ಟುನಿಟ್ಟಾಗಿ ಇವತ್ತು ಆಚರಣೆಯಲ್ಲಿದೆ. ಅವರು ಹೇಳುವ ಶ್ಲೋಕವೇ ಹಾಗೆ ಅಂತನದ್ದು. ಶುದ್ಧ ಸ್ಫಟಿಕ ಸಂಕಾಶಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ ಅಂತ ರಾಮಾನುಜಿಯವರು ಇದನ್ನು ಯಾವಾಗಲೂ ಉಲ್ಲೇಖ ಮಾಡ್ತಾರೆ. ಆ ಪಂಥದವರು ಎಲ್ಲ ವಿದ್ಯೆಗಳಿಗೆ ಆಧಾರವಾದದ್ದು ಹಯಗ್ರೀವ ರೂಪ, ಅದನ್ನು ವಿಶೇಷವಾಗಿ ಉಪಾಸನೆಯನ್ನು ಮಾಡ್ತಾರೆ ಆ ಪಂಥದವರು. ಹಾಗಾಗಿ ವಿದ್ಯೆ ಬೇಕು ಎನ್ನುವ ಅಪೇಕ್ಷೆ ಉಳ್ಳವರು ವಿಶೇಷವಾಗಿ ಹಯಗ್ರೀವ ರೂಪದ ಉಪಾಸನೆಯನ್ನು ಅವಶ್ಯವಾಗಿ ಮಾಡಲೇಬೇಕು ಎನ್ನುವುದು ಸಿದ್ಧವಾದ ವಿಷಯ. ಬಹಳ ಆಶ್ಚರ್ಯ ಅಂದರೆ ಬ್ರಹ್ಮಕರ್ಮ ಸಮುಚ್ಚಯ ಅಂತ ಒಂದು ಗ್ರಂಥ ಇದೆ. ಅದು ನಿಜವಾಗಿ ಪುರೋಹಿತರಿಗೆ ಬೇಕಾದಂಥ ಗ್ರಂಥ. ಅದು ಅಗ್ನಿಮುಖಗಳನ್ನು ಹೇಗೆ ಮಾಡಬೇಕು, ಸಂಸ್ಕಾರಗಳನ್ನು ಹೇಗೆ ಆಚರಿಸಬೇಕು ಅಂತ ಪೌರೋಹಿತ್ಯ ಗ್ರಂಥ ಅದು ನಿಜವಾಗಿ. ಅದರ ಆರಂಭದಲ್ಲಿ ಕೆಲವು ಉಪೋದ್ಘಾತ ಸಂದರ್ಭದಲ್ಲಿ 4-5 ಮಾತುಗಳಿವೆ. ಅದರಲ್ಲಿ ಒಂದು ಸ್ತೋತ್ರ ಇದೆ, ಅದು ಪ್ರಜ್ಞಾಕರವಾದ ಹಯಗ್ರೀವ ಸ್ತೋತ್ರ ಅಂತ ಆ ಗ್ರಂಥಕಾರ ಉಲ್ಲೇಖ ಮಾಡ್ತಾರೆ. ಅವರು ಮಾಡಿದ್ದ ಶ್ಲೋಕಗಳೆಲ್ಲ ಅದು. ಅವರೊಂದು 3 ಶ್ಲೋಕಗಳನ್ನು ಕೊಟ್ಟು ಇದು ಪ್ರಜ್ಞೆಯನ್ನು ಅಂದರೆ ವಿದ್ಯೆಯನ್ನು ಉದ್ಬೋಧಿಸುವಂತಹ, ಇದರ ಪಠನದಿಂದ ವಿದ್ಯೆ ನಮಗೆ ದಕ್ಕುವಂತಹ ಒಂದು ಸಾಮರ್ಥ್ಯ ಈ ಸ್ತೋತ್ರಕ್ಕಿದೆ ಅಂಥೇಳಿ ಪ್ರಜ್ಞಾಕರವಾದ ಹಯಗ್ರೀವ ಸ್ತೋತ್ರವನ್ನು ಅವರು ಉಲ್ಲೇಖವನ್ನು ಮಾಡ್ತಾರೆ. ಪ್ರಾಚೀ ಸಂಧ್ಯಾ ಕಾಚಿದಂತರ್ನಿಷಾಯಾ ಪ್ರಜ್ಞಾದೃಷ್ಟೇ ಅಂಜನಶ್ರೀರಪು ಅತ್ಯಪೂರ್ವ ವಕ್ತ್ರಿ ವೇದಾನ್ ವಾಗೀಶ್ವರ್ಯ ವಾಸುದೇವಸ್ಯ ಮೂರ್ತಿ ಅಂತ ಇದು 3 ಶ್ಲೋಕಗಳಿವೆ. ಪ್ರಜ್ಞಾಕರವಾದ ಹಯಗ್ರೀವ ಸ್ತೋತ್ರ ಅಂತ ಅದು ಪ್ರಸಿದ್ಧವಾದದ್ದು. ಅದನ್ನು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ 28 ಬಾರಿ ಆವೃತ್ತಿಯನ್ನು ಮಾಡಿದರೆ ಪಠಿಸಿದವ ಮೇಧಾವಿ ಆಗ್ತಾನೆ ಅಂತ ಇದಕ್ಕೊಂದು ಫಲವನ್ನು ಅವರು ಉಲ್ಲೇಖ ಮಾಡ್ತಾರೆ. ಅಲ್ಲಿ ಬಂದಂಥ ಏನು 3 ಶ್ಲೋಕಗಳಿವೆ ಅದು ಸಾಮಾನ್ಯವಾಗಿ ನಮಗೆ ಹಯಗ್ರೀವ ಪಂಜರದಲ್ಲಿ ಕಾಣಸಿಗ್ತದೆ. ಅಂತೂ ಏನಿದ್ರೂ ಸಹ ಅಂದರೆ ಪ್ರಜ್ಞಾಕರವಾದ ನಮಗೊಂದು ಪ್ರಜ್ಞೆ, ವಿದ್ಯೆ ವಿಶೇಷವಾದ ಪ್ರಜ್ಞೆ ಅಂದರೆ ವಿಶಿಷ್ಟವಾದ ಜ್ಞಾನ, ಅದು ನಮಗೆ ದಕ್ಕಬೇಕು ಅಂತಿದ್ರೆ ನಾವು ಅವಶ್ಯವಾಗಿ ಹಯಗ್ರೀವ ದೇವರ ಉಪಾಸನೆಯನ್ನು ಮಾಡಲೇಬೇಕಾಗ್ತದೆ. ಹೀಗೆ ಹಯಗ್ರೀವ ದೇವರ ಬಗ್ಗೆ ನಾವು ನೋಡಲಿಕ್ಕೆ ಹೋದರೆ 4-5 ಸಂದರ್ಭಗಳಲ್ಲಿ ಭಗವಂತ ಈ ರೀತಿಯಾಗಿ ಅವತಾರ ಮಾಡಿದ್ದನ್ನು ನಾವು ನೋಡ್ಬೋದು. ಇನ್ನು ಇಂಥ ಹಯಗ್ರೀವ ದೇವರ ಸ್ವರೂಪದ ಬಗ್ಗೆ ನಾವು ವಿವೇಚನೆ ಮಾಡಲಿಕ್ಕೆ ಹೊರಟ್ರೆ ಭಗವಂತನ ಏನು ಕೆಲವು ಮಿಶ್ರ ಅವತಾರಗಳಿವೆ. ಅದರಲ್ಲಿ ಒಂದು ಹಯಗ್ರೀವ ರೂಪ. ಇವತ್ತು ನರಸಿಂಹಾವತಾರ ಇದೆ. ಕುತ್ತಿಗೆ ಮೇಲ್ಭಾಗ ಸಿಂಹ, ಕೆಳಭಾಗ ಮನುಷ್ಯ ರೂಪ. ಇನ್ನು ವರಾಹ ರೂಪವಿದೆ, ಭೂವರಾಹ ರೂಪ. ಕುತ್ತಿಗೆ ಮೇಲ್ಭಾಗ ಹಂದಿಯ ರೂಪ, ಕೆಳಭಾಗದಲ್ಲಿ ಮನುಷ್ಯ ರೂಪ. ಅದರಂತೆ ಮಿಶ್ರ ರೂಪದಲ್ಲಿರುವಂಥದ್ದು ಹಯಗ್ರೀವ ರೂಪ. ಕುತ್ತಿಗೆ ಮೇಲ್ಭಾಗ ಕುದುರೆಯ ರೂಪವಾದರೆ ಕುತ್ತಿಗೆ ಕೆಳಭಾಗ ಮನುಷ್ಯ ರೂಪ. ಇದು ಮಿಶ್ರ ರೂಪದಲ್ಲಿ ಭಗವಂತ ಹಯಗ್ರೀವನಾಗಿ ಕಾಣಿಸಿಕೊಳ್ಳುವುದಕ್ಕೆ ಒಂದು ಉದಾಹರಣೆ. ಸಾಮಾನ್ಯವಾಗಿ ಹಯಗ್ರೀವರನ್ನು ಉಲ್ಲೇಖ ಮಾಡುವಾಗ ಈ ಭಗವಂತನ ಮುಖ ಕುದುರೆಯಂತಿದೆ ಅಂತ ಇಟ್ಟುಕೊಂಡು ಹಯಮುಖ ಹಯವದನ ಅಂತ ಕರಿತೇವೆ. ತಲೆಯನ್ನು ಅದು ಕುದುರೆಯಂತಿದೆ ಅಂತ ಇಟ್ಟುಕೊಂಡು ಹಯಶೀರ್ಷ ಹಯಶಿರಸ್ಸು ಅಂತ ಕರಿತೇವೆ. ಅಥವಾ ಕುತ್ತಿಗೆ ಕುದುರೆಯಂತಿದೆ ಅಂತ ಇಟ್ಟುಕೊಂಡು ಹಯಗ್ರೀವ ಅಂತ ಹಯಶಿರೋಧರ ಅಂತ ಕರಿತೇವೆ. ಅಂತೂ ಕುತ್ತಿಗೆ, ಮುಖ ಅಥವಾ ಸಮಗ್ರವಾದ ತಲೆಯ ಭಾಗ
ಇದು ಕುದುರೆಯಂತಿದೆ ಎನ್ನುವ ದೃಷ್ಟಿಯಿಂದ ಹಯಗ್ರೀವ ರೂಪವನ್ನು ಹಯಶೀರ್ಷ, ಹಯವದನ, ಹಯಮುಖ ಅಂತ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಇವತ್ತು ಶಾಸ್ತ್ರಗಳು ಕರೆದಿದ್ದಾವೆ. ಹಯಗ್ರೀವ ಎನ್ನುವ ಶಬ್ದಕ್ಕೆ ಅರ್ಥವನ್ನು ಶಾಸ್ತ್ರಕಾರರು ಹಾಗೆ ನೀಡ್ತಾರೆ. ಹಯ ಅಂದರೆ ಜ್ಞಾನ ಅಂತರ್ಥ, ಹಯಗತೋ ಎನ್ನುವ ಧಾತು ಅದು. ಹಯ ಎನ್ನುವುದಕ್ಕೆ ಜ್ಞಾನ ಅಂತರ್ಥ. ಜ್ಞಾನಕ್ಕೆ ಸಾಧನವಾದದ್ದನ್ನು ಜ್ಞಾನ ಅಂತ ಕರೆಯುವ ರೂಢಿ. ಯಾವುದಕ್ಕೆ ಸಾಧನವೋ ಅದನ್ನು ಅದೇ ಶಬ್ದದಿಂದ ಕರೆಯುವಂಥದ್ದು ಶಾಸ್ತ್ರದ ರೂಢಿ. ಹಾಗಾಗಿ ಜ್ಞಾನ ಸಾಧನವಾದುದಕ್ಕೆ ಹಯ ಅಂತ ಹೆಸರು. ಅಂತಹ ಜ್ಞಾನ ಸಾಧನವಾದಂತಹ ವೇದಗಳು ಹಯಾಹ ಗೀರ್ಯಂತೆ ಅನೇನ ಇತಿ ಅಂತ, ಅಂದರೆ ಸಮಗ್ರ ಜ್ಞಾನ ಸಾಧನವಾದಂಥ ವೇದಾದಿಗಳನ್ನು ಮುಖದಿಂದ ಉದ್ಗೀರ್ಣ ಮಾಡಿದಂತಹ ರೂಪ ಅದು ಹಯವದನ ರೂಪ ಅಂತ ಇಟ್ಟುಕೊಂಡು ಹಯಗ್ರೀವ ಶಬ್ದಕ್ಕೆ ಜ್ಞಾನಾದಿಗಳನ್ನು ಉದ್ಗೀರ್ಣದ ಮೂಲಕ ಹೊರಗಡೆ ನೀಡುವುದರ ಮೂಲಕ ಕೊಟ್ಟಂತಹ ರೂಪ ಅದು ಹಯಗ್ರೀವ ಎನ್ನುವ ರೂಪದಲ್ಲಿ ಹಯಗ್ರೀವ ಶಬ್ದದ ಅರ್ಥಚಿಂತನೆ ಬಂದಿದೆ. ಅಥವಾ ಹಯ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಮಾಡಿ ಅಥವಾ ಜ್ಞಾನ ಸಾಧನ ಅಂತ ಅರ್ಥ ಮಾಡಿ ಹಯಾನ್ ಗಿರನ್ ವರ್ತತೆ ಎನ್ನುವ ಅರ್ಥದಲ್ಲಿಯೂ ಸಹ ಹಯಗ್ರೀವ ಎನ್ನುವ ಶಬ್ದವನ್ನು ನಿರ್ವಚನ ಮಾಡಲಿಕ್ಕಾಗ್ತದೆ. ಜ್ಞಾನ ಸಾಧನವಾದಂತಹ ವೇದಗಳನ್ನು ಉದ್ಗೀರ್ಣ ಮಾಡ್ತಾ ಇವತ್ತು ಇರುವಂಥ ವ್ಯಕ್ತಿ ಅದು ಹಯಗ್ರೀವ ರೂಪದ ಭಗವಂತ. ವೈಕುಂಠಸ್ಯ ಅಖಿಲ ವೇದಾ ಉದ್ಗೀರ್ಯಂತೆ ಯತಃ ಅನಿಶಂ ಅಂತ ನಿರಂತರವಾಗಿ ಭಗವಂತ ಈ ರೂಪದಲ್ಲಿ ವೇದವನ್ನು ಉಚ್ಚಾರ ಮಾಡ್ತಾ ಇರ್ತಾನೆ. ಇದು ಭಗವಂತನ ಹಯಗ್ರೀವ ರೂಪದ ಒಂದು ವಿಶಿಷ್ಟ್ಯ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಈ ಹಯಗ್ರೀವ ರೂಪ ಏನಿದೆ ಇದು ಅತ್ಯಂತ ವಿಶಿಷ್ಟವಾದ ಒಂದು ರೂಪ ಅಂತ ಪ್ರಕಾಶ ಸಂಹಿತ ತಿಳಿಸಿಕೊಡ್ತದೆ. ಅದರ ಬಗ್ಗೆ ಅವಕಾಶ ಇದ್ದರೆ ನಾಳೆ ನಾನು ಅದನ್ನು ನಿರೂಪಣೆ ಮಾಡಲಿಕ್ಕೆ ಸಮರ್ಥನಾಗ್ತೇನೆ. ಹಯಗ್ರೀವ ರೂಪದ ಒಂದೇ ಚಿಂತನೆಯನ್ನು ಪ್ರಕಾಶ ಸಂಹಿತ ಇನ್ನೊಂದು ರೀತಿಯಲ್ಲಿ ನಮಗೆ ನೀಡ್ತದೆ. ಅದು ಸದ್ಯಕ್ಕೆ ಇರಲಿ ಹಾಗೆ. ಈ ಹಯಗ್ರೀವ ರೂಪದ ಬಣ್ಣ ಯಾವುದು ಅನ್ನೋ ವಿಷಯದಲ್ಲಿಯೂ ಕೆಲವೊಂದು ಬೇರೆ ಬೇರೆ ಅಭಿಪ್ರಾಯಗಳು ನಮಗೆ ಕಾಣಸಿಗ್ತದೆ. ನಾವು ಇವಾಗಲೇ ನೋಡಿದ ಹಾಗೆ ಭಗವಂತ ಹಯಗ್ರೀವ ರೂಪದಲ್ಲಿ ಇದ್ದಂತಹ ಬಣ್ಣ ಸಾಮಾನ್ಯವಾಗಿ ಶುಭ್ರನಾದ ಚಂದ್ರನಂತೆ ಬಿಳಿ ಬಣ್ಣದವ ಹಯಗ್ರೀವ ಅಂತ ನಮಗೆ ಅನೇಕ ಕಡೆಗಳಲ್ಲಿ ಉಲ್ಲೇಖ ಸಿಗ್ತದೆ. ಆದರೆ ಭಾಗವತದಲ್ಲಿ ಬ್ರಹ್ಮದೇವರು ಹೇಳುವ ಮಾತು ನೋಡಿದರೆ ತಪನೀಯ ವರ್ಣ ಅಂತ ಹಯಗ್ರೀವ ರೂಪದ ಬಣ್ಣ ಅದು ಚಿನ್ನದಂತೆ ಅಪರಂಜಿಯ ಬಣ್ಣ, ಮಿಸುನಿ ಚಿನ್ನದ ಹಾಗೆ ಅಪರಂಜಿ ಬಣ್ಣದ ಹಾಗೆ ಶುದ್ಧ ಹಸಿರಲ್ಲ ಅರಸಿನ ಬಣ್ಣದ ರೂಪದಲ್ಲಿ ಅಪರಂಜಿಯ ರೂಪದಲ್ಲಿ ಬಣ್ಣದಲ್ಲಿ ಭಗವಂತ ಹಯಗ್ರೀವ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ ಅಂತ ಈ ರೀತಿಯ ಒಂದು ನಿರೂಪಣೆ ಇದೆ. ಅದರ ಹೆಚ್ಚಿನ ಸ್ತೋತ್ರ ಗ್ರಂಥಗಳಲ್ಲಿ ಹಯಗ್ರೀವ ದೇವರ ಬಣ್ಣವನ್ನು ವರ್ಣಿಸುವಾಗ ಅವನನ್ನು ಬಿಳಿ ಬಣ್ಣದವನು ಅಂತಲೇ ಶಾಸ್ತ್ರಗಳು ಉಲ್ಲೇಖ ಮಾಡ್ತದೆ. ಚಂದ್ರಾವದಾತಂ ಅಂತ ಶ್ರೀಮದ್ ಆಚಾರ್ಯರು ಉಲ್ಲೇಖ ಮಾಡುವಾಗ ಹಯಗ್ರೀವ ರೂಪದಲ್ಲಿ ಭಗವಂತ ಚಂದ್ರನಂತೆ ಶುಭ್ರ ಬಣ್ಣವುಳ್ಳವನು ಅಂತ ಉಲ್ಲೇಖ ಮಾಡ್ತಾರೆ. ಇನ್ನು ಹಯಗ್ರೀವ ದೇವರ ಕೆಲವು ಸ್ತೋತ್ರಗಳಿವೆ, ತಾಡಪತ್ರಗಳು ನಮಗೆ ಇವತ್ತು ಕಾಣಸಿಗುವಂತಹದ್ದು. ಇದೆಲ್ಲವನ್ನು ನಮಗೆ ಸಂಗ್ರಹಿಸಿಕೊಟ್ಟವರು ಪೇಜಾರ ಮಠದ ವಿಶ್ವಪತಿ ತೀರ್ಥರು ಅಂತ ನಮಗೆ ಕಾಣಸಿಗ್ತದೆ. ಅವರು ಬರೆದಂತಹ ಹಸ್ತಪ್ರತಿಗಳಲ್ಲಿ ಈ ಸ್ತೋತ್ರಗಳು ಇವತ್ತು ನಮಗೆ ಕಾಣಸಿಗ್ತದೆ. ಮಂದಾಕಿನ್ಯಮೃತಾಬ್ಧಿ ಕುಂದ ಕುಸುಮ ಕ್ಷೀರಾವಭಾಸಂ ಹರಿಂ ಅಂತ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ. ಮಂದಾಕಿನಿ ಅಂದರೆ ಶುದ್ಧ ಆಕಾಶಗಂಗೆ, ಇನ್ನು ಅಮೃತಾಬ್ಧಿ ಅಂದರೆ ಕ್ಷೀರಸಾಗರ, ಕುಂದ ಪುಷ್ಪ ಅಂದರೆ ಬಿಳಿ ಬಣ್ಣದ ಒಂದು ಪುಷ್ಪ, ಇನ್ನು ಕ್ಷೀರ ಅಂದರೆ ಹಾಲು. ಇದರಂತೆ ಮಂದಾಕಿನಿಯಂತೆ, ಅಮೃತಾಬ್ಧಿಯಂತೆ, ಕುಂದ ಕುಸುಮದಂತೆ ಮತ್ತು ಕ್ಷೀರದಂತೆ ಶುದ್ಧವಾದ ಬಿಳಿ ಬಣ್ಣವುಳ್ಳವ ಹಯಗ್ರೀವ ಅಂತ ಅವರು ಉಲ್ಲೇಖವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಹಯಗ್ರೀವ ದೇವರ ಸ್ತೋತ್ರ ಬರುವಾಗ ಮೃಳಾಲ ಧವಳಂ ಅಂತ ವರ್ಣಿಸ್ತಾರೆ ಶಾಸ್ತ್ರಕಾರರು. ಮೃಣಾಲ ಅಂದರೆ ಇದು ಕಮಲದ ನಾಳ, ಅದು ಅತ್ಯಂತ ಕೋಮಲ ಅಂತ ಒಂದರ್ಥ. ಇನ್ನೊಂದು ಧವಳ ಅಂದರೆ ಮೃಳಾಲ ಅಂದರೆ ಆ ನಾಳದಂತೆ ಅತ್ಯಂತ ಬಿಳಿ ಬಣ್ಣದವ ಹಯಗ್ರೀವ ಅಂತ ಶಾಸ್ತ್ರಕಾರರು ಉಲ್ಲೇಖವನ್ನು ಮಾಡ್ತಾರೆ. ಇನ್ನೊಂದು ಕಡೆ ಉಲ್ಲೇಖ ಮಾಡುವಾಗ ಕ್ಷೀರಗೌರಂ ಅಂತ ಹಾಲಿನಂತೆ ಶುಭ್ರವಾದ ಬಣ್ಣವುಳ್ಳವ ಹಯಗ್ರೀವ ಅಂತ. ಹೀಗೆ ಸಾಮಾನ್ಯವಾಗಿ ನಾವು ಬಣ್ಣದ ವಿಷಯದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಹೆಚ್ಚಿನ ಗ್ರಂಥಗಳಲ್ಲಿ, ಹೆಚ್ಚಿನ ಸ್ತೋತ್ರ ಗ್ರಂಥಗಳಲ್ಲಿ ಹಯಗ್ರೀವ ರೂಪದ ಭಗವಂತನನ್ನು ಬಿಳಿ ಬಣ್ಣದವನು ಅಂತಲೇ ಉಲ್ಲೇಖ ಮಾಡಲಾಗಿದೆ. ಕೆಲವೊಂದು ಕಡೆ ಮಾತ್ರ ಸ್ವಲ್ಪ ವ್ಯತ್ಯಾಸವಾದ ನಿರೂಪಣೆ ನಮಗೆ ಇವತ್ತು ಕಾಣಸಿಗ್ತದೆ. ಅದರ ಒಂದು ಕಡೆ ಮಾತ್ರ ನಮಗೆ ಆಶ್ಚರ್ಯ ಅಂದರೆ ವಾದಿರಾಜರ ಒಂದು ಸ್ತೋತ್ರದಲ್ಲಿ ಭಗವಂತನನ್ನು ಹಯಗ್ರೀವ ರೂಪದ ಭಗವಂತನವರು ವರ್ಣಿಸುವಾಗ ಒಂದು ಮಾತನ್ನು ಹೇಳ್ತಾರೆ. ರಕ್ತಾಸ್ಯಾಬ್ಜಂ ಅಂತ ಅವರು ವರ್ಣಿಸಿದ ಒಂದು ಭಾಗ ಹಯಗ್ರೀವ ದೇವರ ಸ್ತೋತ್ರದಲ್ಲಿ ಅವರು ವರ್ಣಿಸಿದ್ದು ರಕ್ತಾಸ್ಯಾಬ್ಜಂ ಅಂತ ಹಯಗ್ರೀವರನ್ನು ವರ್ಣಿಸ್ತಾರೆ ಗುರುರಾಜರು. ಹಾಸ್ಯ ಅಂದರೆ ಮುಖ, ಹಾಸ್ಯಾಬ್ಜ ಅಂದರೆ ಕಮಲದಂತಿರತಕ್ಕಂತಹ ಮುಖ, ಅಂದರೆ ಮುಖ ಕಮಲ ಹೇಗಿತ್ತು ಹಯಗ್ರೀವರದ್ದು ಕೇಳಿದರೆ ರಕ್ತ ಅಂತ ಅವರು ಉಲ್ಲೇಖವನ್ನು ಮಾಡ್ತಾರೆ.
ರಕ್ತ ಎನ್ನುವುದಕ್ಕೆ ನೀವು ರಾಗವುಳ್ಳದ್ದು ಅಂತ ಅರ್ಥ ಇಟ್ಟುಕೊಂಡ್ರೆ, ಅಂದರೆ ಭಕ್ತರಿಗೆ ಅನುಗ್ರಹೋನ್ಮುಖವಾದಂತಹ ಮುಖಕಾಮ ಉಳ್ಳವ ಅಂತ ಅರ್ಥ ಮಾಡಲಿಕ್ಕಾಗ್ತದೆ. ಅಂದರೆ ಭಗವಂತನ ಹಯಗ್ರೀವ ರೂಪದ ಭಗವಂತ ಹೇಗಿದ್ದಾನೆ ಕೇಳಿದರೆ, ಅವನ ಮುಖಕಮಲ ಹೇಗಿದೆ ಕೇಳಿದರೆ, ಹಾಸ್ಯಾಬ್ಜ ಹೇಗಿದೆ ಕೇಳಿದರೆ ರಕ್ತವಾಗಿದೆ, ಅನುರಾಗಯುಕ್ತವಾಗಿದೆ. ಭಕ್ತರ ಮೇಲೆ ಅನುಗ್ರಹೋನ್ಮುಖವಾಗುವುದಕ್ಕೋಸ್ಕರ ಭಗವಂತ ಭಕ್ತರ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ ಅಂತ ಅರ್ಥ ಮಾಡಲಿಕ್ಕೆ ಅವಕಾಶ ಇದೆ. ಆದರೂ ರಕ್ತ ಶಬ್ದಕ್ಕೆ ನಾವು ಕೆಂಪು ಬಣ್ಣ ಅಂತ ಅರ್ಥ ಮಾಡಿದರೆ, ಹಯಗ್ರೀವ ರೂಪದ ಭಗವಂತ ಒಂದು ನಿಟ್ಟಿನಲ್ಲಿ ಕೆಂಪು ಬಣ್ಣ ಉಳ್ಳವನು ಅಂತಲೂ ಅರ್ಥ ಮಾಡಲಿಕ್ಕೆ ಅವಕಾಶ ಇದೆ. ಇದು ನನ್ನ ಅಭಿಪ್ರಾಯ ಅಷ್ಟೇ. ರಕ್ತಾಸ್ಯಾಬ್ಜಂ ಎನ್ನುವ ಒಂದು ಪದವನ್ನು ಗುರುರಾಜರು ಬಳಸಿ ಹೀಗೂ ಒಂದು ಚಿಂತನೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಹಯಗ್ರೀವ ದೇವರ ಬಣ್ಣದ ವಿಷಯದಲ್ಲಿ ನಾವು ಯೋಚನೆ ಮಾಡಿದರೆ, ಇನ್ನು ಅವರ ಕೈಯಲ್ಲಿರತಕ್ಕ ಆಯುಧಗಳು ಹೇಗಿತ್ತು ಅಂತ ನೋಡಿದರೆ, ಬೇರೆ ಬೇರೆ ಗ್ರಂಥಗಳಲ್ಲಿ, ಬೇರೆ ಬೇರೆ ಸ್ತೋತ್ರ ಗ್ರಂಥಗಳಲ್ಲಿ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಹಯಗ್ರೀವ ದೇವರನ್ನು ಚಿತ್ರಿಸಿದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಪ್ರಸಿದ್ಧವಾದ ಒಂದು ಚಿಂತನೆ ಅಂದರೆ, ಇವತ್ತು ನಮಗೆ ಸೋದೆ ಮಠದಲ್ಲಿ ಕಾಣಸಿಕ್ಕಂತಹ ಹಯಗ್ರೀವ ಮೂರ್ತಿ ಇರಬಹುದು, ಅಥವಾ ಬೇರೆ ಅಷ್ಟಮಠಗಳಲ್ಲಿ, ಕೆಲವು ಮಠಗಳಲ್ಲಿ ಇವತ್ತೂ ಸಹ ಗುರುರಾಜರು ಕೊಟ್ಟಿರತಕ್ಕಂತಹ ಒಂದು ಹಯಗ್ರೀವ ಪ್ರತಿಮೆಗಳಿವೆ. ಅದನ್ನು ನೋಡಲಿಕ್ಕೆ ಹೊರಟರೆ ನಮಗೆ ಸಿಗುವಂತಹದ್ದು ಕೆಳಗಿನ ಮೇಲಿನ ಎಡಗೈಯಲ್ಲಿ ಶಂಖ, ಇನ್ನು ಮೇಲ್ಭಾಗದ ಬಲಗೈಯಲ್ಲಿ ಶಂಖ, ಮೇಲ್ಭಾಗದ ಎಡಗೈಯಲ್ಲಿ ಅಕ್ಷಮಾಲೆ, ಕೆಳಗಿನ ಎಡಗೈಯಲ್ಲಿ ಪುಸ್ತಕ, ಮತ್ತು ಕೆಳಗಿನ ಬಲಗೈಯಲ್ಲಿ ಜ್ಞಾನಮುದ್ರೆ ಅಂತ ಶಂಖಾಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಬಾಹುಂ ಅಂತ ತಂತ್ರಸಾರದಲ್ಲಿ ಶ್ರೀಮದ್ ಆಚಾರ್ಯರು ಹಯಗ್ರೀವ ದೇವರ ಒಂದು ಸ್ವರೂಪವನ್ನು ತಿಳಿಸಿಕೊಡುವಾಗ ಏನೊಂದು 4 ವಿನ್ಯಾಸಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಶಂಖವನ್ನು, ಮತ್ತು ಅಕ್ಷಮಾಲೆ ಪದ್ಮಾಕ್ಷಮಾಲೆಯನ್ನು, ಮತ್ತು ಪುಸ್ತಕವನ್ನು, ಮತ್ತು ಜ್ಞಾನಮುದ್ರೆಯನ್ನು ಇಟ್ಟುಕೊಂಡ್ರೆ ಇದು ಸಾಮಾನ್ಯವಾಗಿ ಪ್ರಚಲಿತವಾದಂಥ ನಮಗೆ ಪ್ರತಿಮೆಗಳಲ್ಲಿ ಕಾಣಸಿಗತಕ್ಕಂಥ ಒಂದು ವಿಶಿಷ್ಟವಾದ ಆಯುಧಗಳ ವಿನ್ಯಾಸದ ಹಯಗ್ರೀವ ರೂಪ. ಆದರೆ ಬೇರೆ ಸ್ತೋತ್ರ ಗ್ರಂಥಗಳಲ್ಲಿ ಭಗವಂತನನ್ನು, ಈ ಹಯಗ್ರೀವ ರೂಪದ ಭಗವಂತನನ್ನು ಬೇರೆ ಬೇರೆ ಆಯುಧಗಳ ವಿನ್ಯಾಸದಲ್ಲಿ ಶಾಸ್ತ್ರಕಾರರು ಚಿಂತನೆಯನ್ನು ಮಾಡಿದ್ದಿದೆ. ಒಂದು ಸ್ತೋತ್ರದಲ್ಲಿ ದಾನೇನ ಯುಕ್ತ ಕರಪಲ್ಲವಂ ಅನ್ಯಹಸ್ತೈ ಬಿಭ್ರಾಣಂ ಅಕ್ಷವಲಯಂ ಅಂಬುಜ ಪುಸ್ತಕಾನಿ ಅಂತ ಆ ಸ್ತೋತ್ರ ಹಯಗ್ರೀವರ ಒಂದು ಸ್ವರೂಪವನ್ನು, ಅಂದರೆ ಅವರ ಕೈಯಲ್ಲಿರತಕ್ಕಂತಹ ಆಯುಧಗಳು ಅಂತಲ್ಲ, ಹಿಡಿದುಕೊಂಡ ವಸ್ತುಗಳನ್ನು ಉಲ್ಲೇಖ ಮಾಡುವ ಒಂದು ಚಿಂತನೆಯಲ್ಲಿ ಹೇಳ್ತದೆ. ಒಂದು ಕಡೆಯಲ್ಲಿ ದಾನೇನ ಯುಕ್ತ ಕರಪಲ್ಲವಂ, ಒಂದು ಕೈಯಲ್ಲಿ ಭಗವಂತ ಜ್ಞಾನಮುದ್ರೆಯನ್ನು ಧರಿಸಿದ್ದಾನೆ, ದಾನೇನ ಯುಕ್ತ ಕರಪಲ್ಲವಂ. ಇನ್ನು ಅನ್ಯಹಸ್ತೈ, ಉಳಿದ 3 ಕೈಗಳಲ್ಲಿ ಭಗವಂತ ಬಿಭ್ರಾಣಂ ಅಕ್ಷವಲಯ, ಇನ್ನೊಂದು ಕೈಯಲ್ಲಿ ಭಗವಂತ ಪದ್ಮಾಕ್ಷಮಾಲೆಯನ್ನು ಧರಿಸಿದ್ದಾನೆ. ಅಂದರೆ ಉಳಿದ ಪ್ರತಿಮೆಗಳಲ್ಲಿ ನಮಗೆ ಇವತ್ತು ಕಾಣಸಿಗುವ ಹಾಗೆ ಈ ಒಂದು ಹಯಗ್ರೀವ ರೂಪದ ಪ್ರತಿಮೆಗಳಲ್ಲಿ ಹಯಗ್ರೀವ ರೂಪದಲ್ಲಿ ಭಗವಂತ ಜ್ಞಾನಮುದ್ರೆಯನ್ನು ಧರಿಸಿದ್ದಾನೆ, ಅಕ್ಷಮಾಲೆಯನ್ನು ಸಹ ಧರಿಸಿದ್ದಾನೆ. ಇನ್ನು 2 ಕೈಗಳಲ್ಲಿ ಅಲ್ಲಿ ಪುಸ್ತಕ ಇದೆ, ಆದರೆ ಶಂಖ ಮಾತ್ರ ಇಲ್ಲ. ಬಿಭ್ರಾಣಂ ಅಕ್ಷವಲಯ ಅಂಬುಜ ಪುಸ್ತಕಾನಿ ಅಂತ ಪುಸ್ತಕ ಇದೆ, ಆದರೆ ಇನ್ನೊಂದು ಇರುವಂತಹದ್ದು ಶಂಖ ಅಲ್ಲ, ಪದ್ಮ ಅಂತ ಅದು ಉಲ್ಲೇಖವನ್ನು ಮಾಡ್ತದೆ. ಅಂದರೆ ಇಲ್ಲಿ ಹೇಗೆ ವಿನ್ಯಾಸ ಅಂದರೆ, ಶಂಖ ಅಕ್ಷ ಪುಸ್ತಕ ಸುಬೋಧ ಅಲ್ಲ, ಇಲ್ಲಿ ಶಂಖದ ಬದಲಿಗೆ ಇರುವಂತಹದ್ದು ಪದ್ಮ ಅಕ್ಷವಲಯ ಮತ್ತು ಪುಸ್ತಕ ಮತ್ತು ಜ್ಞಾನಮುದ್ರೆ ಅಂತ, ಹೀಗೆ ಶಂಖದ ಬದಲಿಗೆ ಕೆಲವೊಂದು ಹಯಗ್ರೀವ ರೂಪದಲ್ಲಿ ಪದ್ಮವನ್ನು ಧರಿಸಿದ್ದಾನೆ ಅಂತ ಇಲ್ಲಿ ಕಾಣಸಿಗ್ತದೆ. ಇದು ಹೊಸದಾದ ಚಿಂತನೆ ಅಂತೆ ಅಲ್ಲ. ನಾವಿವತ್ತು ತಂತ್ರಸಾರ ಗ್ರಂಥಕ್ಕೆ ತತ್ವಗಣಿಕ ಎನ್ನುವ ವ್ಯಾಖ್ಯಾನವಿದೆ. ರಘುತ್ತಮ ತೀರ್ಥರು ಬರೆದಂತಹ ತತ್ವಗಣಿಕ ವ್ಯಾಖ್ಯಾನದಲ್ಲಿ ಅವರು ಹಯಗ್ರೀವ ದೇವರ ಸ್ವರೂಪವನ್ನು ಉಲ್ಲೇಖ ಮಾಡುವಾಗ ಆಚಾರ್ಯರು ಕೊಟ್ಟಂತಹ ಏನೊಂದು ಶಂಖಾಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಬಾಹುಂ ಅಂತ ಇದೆ, ಅಲ್ಲಿ ವಿವರಣೆಯನ್ನು ಕೊಡುವಾಗ ಅವರು ಹೇಳ್ತಾರೆ, ಹಯಗ್ರೀವ ದೇವರ ಕೈಗಳಲ್ಲಿರತಕ್ಕಂತಹ ವಿನ್ಯಾಸ ಹೇಗಿದೆ ಕೇಳಿದರೆ, ಶಂಖ ಅದು ಮೇಲಿನ ಎಡಗೈಯಲ್ಲಿ ಶಂಖವನ್ನು ಧರಿಸಿದ್ದಾನೆ, ಮೇಲ್ಭಾಗದ ಎಡಗೈಯಲ್ಲಿ ಅಕ್ಷಮಾಲ ಇದೆ, ಕೆಳಗಡೆ ಪುಸ್ತಕ ಇದೆ. ಇನ್ನು ಕೆಳಗಿನ ಬಲಗೈಯಲ್ಲಿ ಕೇವಲ ಜ್ಞಾನಮುದ್ರೆಯಲ್ಲ, ಜ್ಞಾನಮುದ್ರೆಯ ಜೊತೆಯಲ್ಲಿ ಯುತ ಅಬ್ಜ ಬಾಹುಂ ಅಂತ, ಅಬ್ಜ ಅಂತ ಅಲ್ಲಿ ಪದವನ್ನು ಆಚಾರ್ಯ ಉಲ್ಲೇಖ ಮಾಡಿದ್ದಾರೆ. ಅಬ್ಜ ಅಂದರೆ ಪದ್ಮ, ಅಂದರೆ ಸುಬೋಧ ಯುತಾಬ್ಜ ಬಾಹುಂ ಅಂದರೆ ಜ್ಞಾನಮುದ್ರೆಯಿಂದ ಸಹಿತವಾದಂತಹ ಪದ್ಮ ಅಲ್ಲಿದೆ ಅಂತ ಅವರು ಉಲ್ಲೇಖವನ್ನು ಮಾಡ್ತಾರೆ. ಹಾಗಾದರೆ ಆ ಒಂದು ಇನ್ನೊಂದು ವಿಶಿಷ್ಟವಾದ ಹಯಗ್ರೀವ ರೂಪ ಇದೆ ಅಂತ ನಮಗೆ ಅರ್ಥವಾಗ್ತದೆ. ಈ ಶ್ಲೋಕವನ್ನು ನೋಡಿದಾಗ ನಮಗೆ ಅದು ಅಂಬುಜ ಇದೆ ಅಂತ ಸ್ಪಷ್ಟ ಆದರೂ ಸಹ ಇಂಥ ಒಂದು ಅಂಶ ಇದೆ ಎನ್ನುವುದಕ್ಕೆ ತತ್ವಕಣಿಕ ವ್ಯಾಖ್ಯಾನಕಾರರು ಅದನ್ನು ಉಲ್ಲೇಖ ಮಾಡಿದ್ದು ನಮಗೆ ಗಮನಕ್ಕೆ ಬರ್ತದೆ. ಅವರು ಹೇಳುವಾಗ ಬರೀ ಜ್ಞಾನಮುದ್ರೆ ಮಾತ್ರವಲ್ಲ, ಜ್ಞಾನಮುದ್ರೆಯ ಜೊತೆಯಲ್ಲಿ
ಅಂಬುಜವೂ ಇದೆ, ಪದ್ಮವೂ ಸೇರಿಕೊಂಡಿದೆ ಅಂತ ಅವರು ಉಲ್ಲೇಖವನ್ನು ಮಾಡ್ತಾರೆ. ಸುಬೋಧದಿಂದ, ಸುಬೋಧ ಮುದ್ರೆಯಿಂದ ಯುತವಾದಂತಹ ಅಬ್ಜ, ಅದರಿಂದ ಕೂಡಿದ ಬಾಹುಳ್ಳವ ಹಯಗ್ರೀವ ಅಂತ ಅದಕ್ಕೆ ಅವರು ಅರ್ಥವನ್ನು ಮಾಡ್ತಾರೆ. ಇನ್ನೊಂದು ಕಡೆ ಹಯಗ್ರೀವರ ಸ್ತೋತ್ರದಲ್ಲಿ ಜಪವಲಯ ಸರೋಜೆ ಪುಸ್ತಕಂ ಚಾಭೀಷ್ಟದಾನೆ ಅಂತ, ಇಲ್ಲಿಯೂ ಸಹ ಜಪದ ಮಾಲೆ ಇದೆ, ಸರೋಜ ಪದ್ಮ ಇದೆ, ಪುಸ್ತಕ ಮತ್ತು ಅಭೀಷ್ಟದಾನೆ ಅಂತ ಅಭಯ ಜ್ಞಾನಮುದ್ರೆ ಇದೆ ಅಂತ. ಅಂದರೆ ಹೆಚ್ಚಿನ ಕಡೆಗಳಲ್ಲಿ ಹಯಗ್ರೀವರ ಸ್ತೋತ್ರಗಳಲ್ಲಿ ಶಂಖವನ್ನು ಬಿಟ್ಟು ಅದರ ಬದಲಿಗೆ ಪದ್ಮವನ್ನು ಹೇಳಿದ್ದು ನಮಗೆ ಕಾಣಸಿಗ್ತದೆ. ಇಷ್ಟೇ ಅಲ್ಲ, ಇನ್ನೂ ನಾವು ನೋಡಲಿಕ್ಕೆ ಹೋದರೆ ಇಲ್ಲಿ ಪುಸ್ತಕ ಬರೋದಿಲ್ಲ. ಹಯಗ್ರೀವ ರೂಪದ ಈ ಒಂದು ಚಿಂತನೆಯಲ್ಲಿ ನೋಡಲಿಕ್ಕೆ ಹೋದರೆ ಚಕ್ರವನ್ನು ಉಲ್ಲೇಖ ಮಾಡ್ತದೆ ಕೆಲವು ಸ್ತೋತ್ರ ಗ್ರಂಥಗಳು. ವ್ಯಾಖ್ಯಾ ಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ ಭಿನ್ನ ಸ್ಫುಟಿಕ ರುಚರೇ ಪುಂಡರೀಕೆ ನಿಷಣ್ಣ ಅಂತ. ಇದು ಹಯಗ್ರೀವ ಕಲ್ಪದಲ್ಲಿ ನಮಗೆ ಸಿಗತಕ್ಕಂತಹ ಧ್ಯಾನ ಶ್ಲೋಕ, ಹಯಗ್ರೀವರ ರೂಪದ ಧ್ಯಾನ ಶ್ಲೋಕ. ಇದರಲ್ಲಿ ಹೇಳುವಾಗ ಹಯಗ್ರೀವ ರೂಪದ ಭಗವಂತ ಪುಂಡರೀಕದಲ್ಲಿ ಕುಳಿತುಕೊಂಡಿದ್ದಾನೆ. ಹೇಗಿದ್ದಾನೆ ಕೇಳಿದರೆ, ವ್ಯಾಖ್ಯಾ ಮುದ್ರಾಂ, ಒಂದು ಕೈಯಲ್ಲಿ ಜ್ಞಾನ ಮುದ್ರೆ ಇದೆ, ಪುಸ್ತಕಂ ಇನ್ನೊಂದು ಕೈಯಲ್ಲಿ ಪುಸ್ತಕ ಇದೆ, ಇನ್ನು 2 ಕೈಗಳಲ್ಲಿ ಶಂಖಚಕ್ರಗಳಿವೆ ಅಂತ ಅವರು ಉಲ್ಲೇಖವನ್ನು ಮಾಡ್ತಾರೆ. ಇದೇ ಶ್ಲೋಕವನ್ನು ವೇದಾಂತ ದೇಶಿಕರು ತಮ್ಮ ಗ್ರಂಥದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ರಾಮಾನುಜ ಪಂಥದ ವೇದಾಂತ ದೇಶಿಕರು ಇದನ್ನು ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ. ಅಂದರೆ ಹಯಗ್ರೀವ ರೂಪದಲ್ಲಿ ಭಗವಂತ ಶಂಖಚಕ್ರಗಳನ್ನೂ ಸಹ ಧರಿಸಿದ್ದನ್ನು ನಾವು ನೋಡ್ಬೋದು. ಗುರುರಾಜರ ಒಂದು ಸ್ತೋತ್ರದಲ್ಲಿಯೂ ಸಹ ಚಕ್ರವನ್ನು ಹಯಗ್ರೀವರಿಗೆ ಅವರು ಉಲ್ಲೇಖವನ್ನು ಮಾಡಿ ತೋರಿಸಿಕೊಡ್ತಾರೆ. ಇನ್ನೊಂದು ಸ್ತೋತ್ರದಲ್ಲಿ ರಥಾಂಗ ಶಂಕೋಧ್ವಕರಂ ಅಂತ ಹಯಗ್ರೀವರನ್ನು ಸ್ತೋತ್ರ ಮಾಡುವಾಗ, ರಥಾಂಗ ಅಂದರೆ ರಥದ ಒಂದು ಭಾಗ ಅಂದರೆ ಚಕ್ರ ಶಂಖಗಳನ್ನು ರಥಾಂಗ ಶಂಖ ಊರ್ಧ್ವಕರಂ ಅಂತ ಊರ್ಧ್ವ ಕೈಗಳಲ್ಲಿ ಹಯಗ್ರೀವ ರೂಪದ ಭಗವಂತ ಒಂದು ಕೈಯಲ್ಲಿ ರಥಾಂಗವನ್ನು ಚಕ್ರವನ್ನು ಧರಿಸಿದ್ದಾನೆ, ಇನ್ನೊಂದು ಕೈಯಲ್ಲಿ ಶಂಖವನ್ನು ಧರಿಸಿದ್ದಾನೆ ಅಂತ ಸ್ತೋತ್ರಕಾರರು ಉಲ್ಲೇಖವನ್ನು ಮಾಡ್ತಾರೆ. ಹೀಗೆ ಹಯಗ್ರೀವ ರೂಪದ ಭಗವಂತನ ಬೇರೆ ರೂಪಗಳು ನೋಡಲಿಕ್ಕೆ ಹೋದರೆ ನಮಗೆ ಮಾಮೂಲು ಇರತಕ್ಕ ವಿನ್ಯಾಸಗಳ ಜೊತೆಯಲ್ಲಿ ಭಗವಂತನ ಹಯಗ್ರೀವ ರೂಪದ ಭಗವಂತನ ಕೈಯಲ್ಲಿ ಪದ್ಮವೂ ಕಾಣಸಿಗ್ತದೆ. ಇನ್ನು ಭಗವಂತನ ಕೈಯಲ್ಲಿ ಹಯಗ್ರೀವ ರೂಪದ ಭಗವಂತನ ಕೈಯಲ್ಲಿ ಚಕ್ರವೂ ಸಹ ನಮಗೆ ಕಾಣಸಿಗ್ತದೆ. ಎಲ್ಲ ಆಯುಧಗಳನ್ನು ಭಗವಂತ ಎಲ್ಲ ರೂಪಗಳನ್ನು ಧರಿಸಿದ್ದಾನೆ ಎನ್ನುವುದು ಒಂದು ಮಾತು ಬೇರೆ. ಆದರೆ ವಿಶಿಷ್ಟವಾದ ಈ ಹಯಗ್ರೀವ ರೂಪದಲ್ಲಿಯೂ ಸಹ ಬೇರೆ ಬೇರೆ ಆಯುಧಗಳ ಒಂದು ವಿನ್ಯಾಸ ಇದೆ ಅನ್ನೋದು ನಮಗೆ ಇಲ್ಲಿ ಕಾಣಸಿಗುವುದು ವಿಶೇಷವಾಗಿ ನಾವು ಗಮನಿಸಬೇಕಾದದ್ದು. ಇನ್ನು ಈ ಹಯಗ್ರೀವ ರೂಪದ ಭಗವಂತ ಎಲ್ಲಿದ್ದಾನೆ ಎನ್ನುವ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ನೋಡಲಿಕ್ಕೆ ಹೋದರೆ ಶಶಿಬಿಂಬ ಸಂಸ್ಥಂ ಅಂತ ಆಚಾರ್ಯರು ಉಲ್ಲೇಖವನ್ನು ಮಾಡ್ತಾರೆ. ಹಯಗ್ರೀವ ರೂಪದ ಭಗವಂತ ಇದ್ದದ್ದು ಚಂದ್ರಮಂಡಲದಲ್ಲಿ ಅಂತ. ಚಂದ್ರನಲ್ಲಿ ಭಗವಂತನ ಅನೇಕ ರೂಪಗಳ ಅಧಿಷ್ಠಾನ ಇದೆ. ಭಗವಂತ ಹಂಸನಾಮಕನಾಗಿ ಸನ್ನಿಹಿತನಾದದ್ದು ಚಂದ್ರಮಂಡಲದಲ್ಲಿ ಇದೆ. ಇನ್ನು ಭಗವಂತ ಧನ್ವಂತರಿಯಾಗಿ ಸನ್ನಿಹಿತನಾದದ್ದು ಚಂದ್ರಮಂಡಲದಲ್ಲೇನೆ. ಇನ್ನು ಅದರ ಜೊತೆಯಲ್ಲಿ ದಧಿವಾಮನ ಎನ್ನುವ ಒಂದು ರೂಪವಿದೆ. ಅದು ಮುಂದೆ ಭಾದ್ರಪದ ಶುಕ್ಲ ದ್ವಾದಶಿಯಲ್ಲಿ ಭಗವಂತ ದಧಿವಾಮನಾಗಿ ಅವತಾರವನ್ನು ಮಾಡ್ತಾನೆ ಅಂತ ಪುರಾಣ ಹೇಳ್ತದೆ. ಅಂತ ದಧಿವಾಮನ ಎನ್ನುವ ರೂಪ ಇರುವಂಥದ್ದು ಚಂದ್ರಮಂಡಲದಲ್ಲಿ ಏನೇ. ಅದರ ಜೊತೆಯಲ್ಲಿ ಚಂದ್ರಮಂಡಲದಲ್ಲಿ ಭಗವಂತನ ಇನ್ನೊಂದು ರೂಪ ಇರುವಂಥದ್ದು ಅದು ಹಯಗ್ರೀವ ರೂಪ, ಶಶಿಬಿಂಬ ಸಂಸ್ಥಂ ಅಂತ. ಚಂದ್ರಮಂಡಲ ಭಗವಂತನ ಹಯಗ್ರೀವ ರೂಪಕ್ಕೆ ಅಧಿಷ್ಠಾನವಾಗಿದೆ ಅಂತ ನಾವು ಗುರುತಿಸ್ಬೋದು. ಇನ್ನು ಅಂದರೆ ಭಗವಂತ ಸಾಕ್ಷಾತ್ತಾಗಿ ನೇರವಾಗಿ ಮಂಡಲದಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಇದೊಂದು ಚಿಂತನೆ. ಆದರೆ ಕೆಲವು ಸ್ತೋತ್ರ ಗ್ರಂಥಗಳಲ್ಲಿ ಹಯಗ್ರೀವ ದೇವರು ಎಲ್ಲಿ ಕುಳಿತುಕೊಂಡಿದ್ದಾರೆ ಕೇಳಿದರೆ ಧವಳ ನಲಿನನಿಷ್ಠಂ ಅಂತ ಒಂದು ಸ್ತೋತ್ರ ಉಲ್ಲೇಖ ಮಾಡ್ತದೆ. ಹಯಗ್ರೀವ ರೂಪದ ಭಗವಂತ ಎಲ್ಲಿ ಸನ್ನಿಹಿತನಾಗಿದ್ದಾನೆ ಕೇಳಿದರೆ ಧವಳ ನಲಿನನಿಷ್ಠಂ ಅಂದರೆ ಒಂದು ಪದ್ಮದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಹಯಗ್ರೀವ ರೂಪದ ಭಗವಂತ ಯಾವುದು ಕೇಳಿದರೆ ಅದು ಧವಳ ಅಂತ. ಅಂದರೆ ಬಿಳಿ ಬಣ್ಣದ ಕಮಲದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ, ಚಂದ್ರಮಂಡಲದಲ್ಲಿದ್ದಾನೆ. ಚಂದ್ರಮಂಡಲದ ಒಳಗಡೆ ಭಗವಂತ ಮತ್ತೆ ಇನ್ನೊಂದು ಆಸನ, ಅದು ಬಿಳಿ ಕಮಲ, ಅದರಲ್ಲಿ ಭಗವಂತ ಹಯಗ್ರೀವ ರೂಪದಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ. ಚಂದ್ರಮಂಡಲ ಎನ್ನುವುದು ಕೆಳಗಿನ ಆಸನವಾದರೆ ಆ ಮಂಡಲದಲ್ಲಿ ಭಗವಂತ ಒಂದು ಬಿಳಿಯ ಕಮಲವನ್ನು ಇಟ್ಟು ಅದರಲ್ಲಿ ಭಗವಂತ ಹಯಗ್ರೀವ ರೂಪನಾಗಿ ಸನ್ನಿಹಿತನಾಗಿದ್ದಾನೆ ಅಂತ. ಹೀಗೆ ಭಗವಂತ ಕುಳಿತುಕೊಂಡದ್ದು ಚಂದ್ರಮಂಡಲ ಅಷ್ಟೇ ಅಲ್ಲ, ಒಂದು ಬಿಳಿಯ ಪದ್ಮ ಅಂತ ನಮಗೆ ಇಲ್ಲಿ ಅರ್ಥ ಕಾಣಸಿಗ್ತದೆ. ಇನ್ನೊಂದು ಕಡೆ ಬಹಳ ಸ್ಪಷ್ಟವಾಗಿ ಶ್ವೇತಾರವಿಂದ ಸ್ಥಿತಂ ಅಂತ ಉಲ್ಲೇಖ ಇದೆ ಸ್ತೋತ್ರದಲ್ಲಿ. ಅಂದರೆ ಭಗವಂತ ಬಿಳಿ ಬಣ್ಣದ ಕಮಲದಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಸ್ಪಷ್ಟವಾದ ಉದಾಹರಣೆ ಇದೆ. ಇದನ್ನು ನೋಡಿದಾಗ ನನಗನಿಸ್ತದೆ, ಸಾಮಾನ್ಯವಾಗಿ ಪುಂಡರೀಕ ಶಬ್ದಕ್ಕೆ ಅರ್ಥವನ್ನು ಮಾಡುವಾಗ ಪುಂಡರೀಕ ಎನ್ನುವುದು ಬಿಳಿ ಕಮಲವನ್ನು ಹೇಳುವಂಥ ಶಬ್ದವಲ್ಲ, ಅದು ಕೆಂಪು ಕಮಲವನ್ನು ಹೇಳ್ತದೆ ಅಂತ ನಮ್ಮಲ್ಲಿ ಒಂದು ಚಾಲ್ತಿಯಲ್ಲಿ ಬಂದುಬಿಟ್ಟಿದೆ. ಕೋಶಕಾರರುದನ್ನು ಸಿತಾಂಭೋಜಂ ಅಂತ ಉಲ್ಲೇಖ ಮಾಡಿದರೂ ಸಹ
ಅದು ಬಿಳಿ ಬಣ್ಣದ ಕಮಲಕ್ಕೆ ಪುಂಡರೀಕ ಅಂತ ಹೆಸರಲ್ಲ, ಕೆಂಪು ಬಣ್ಣದ ಕಮಲಕ್ಕೆ ಪುಂಡರೀಕ ಅಂತ ಹೆಸರಿದೆ ಅಂತ ಒಂದು ವಾದ ಇದೆ. ಆದರೆ ಪುಂಡರೀಕೆ ನಿಷಣ್ಣ ಅಂತ ಒಂದು ಸ್ತೋತ್ರ ಇದೆ. ಪುಂಡರೀಕದಲ್ಲಿ ಹಯಗ್ರೀವ ಸನ್ನಿಹಿತನಾಗಿದ್ದಾನೆ ಅಂತ ಒಂದು ಮಾತಿದೆ. ಪುಂಡರೀಕ ಅಂದರೆ ಯಾವುದೂ ಅನ್ನೋ ಸಂಶಯ ಬಂದರೆ ನಮಗೆ ಉಳಿದ ಸ್ತೋತ್ರಗಳನ್ನು ನೋಡಿದರೆ, ಧವಳ ನಳಿನಿಷ್ಠಂ ಎನ್ನುವ ಪದವನ್ನು ನೋಡಿದರೆ, ಅಥವಾ ಶ್ವೇತಾರವಿಂದ ಸ್ಥಿತಂ ಅಂತ ನಾವು ಪದವನ್ನು ನೋಡಿಬಿಟ್ರೆ, ಈ ಪುಂಡರೀಕ ಅಂದರೆ ಅದು ಕೆಂಪು ಬಣ್ಣದ ಕಮಲ ಅಲ್ಲ, ಅದು ಬಿಳಿ ಬಣ್ಣದ ಕಮಲ ಅಂತ ನಮಗೆ ಇಲ್ಲಿ ಸ್ಪಷ್ಟವಾಗೋದಕ್ಕೊಂದು ಇಲ್ಲೊಂದು ನಮಗೆ ಹಿಂಟ್ ಕ್ಲೂ ನಮಗೆ ಇಲ್ಲಿ ಕಾಣಸಿಗ್ತದೆ. ಹೀಗೆ ಭಗವಂತ ಚಂದ್ರಮಂಡಲದ ಸನ್ನಿಹಿತನಾಗಿದ್ದಾನೆ ಎನ್ನುವ ಚಿಂತನ ಜೊತೆಯಲ್ಲಿ ಅಲ್ಲಿ ಭಗವಂತ ಬಿಳಿ ಕಮಲದಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ನಮಗೆ ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ಕಡೆಯಂತೂ ಸ್ಪಷ್ಟವಾಗಿ ಮಾತನ್ನು ಹೇಳ್ತಾರೆ, ಸ್ತೋತ್ರಕಾರರು ಹೇಳ್ತಾರೆ, ಒಂದೇ ಪೂರಿತಂ ಚಂದ್ರಮಂಡಲಗತಂ ಸ್ವರ್ಣಾರವಿಂದ ಸ್ಥಿತಂ ಅಂತ, ಚಿನ್ನದ ಬಣ್ಣದಂತೆ ಹೊಳೆಯುವಂತಹ ಕಮಲದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ. ಶ್ವೇತಾರವಿಂದ ಸ್ಥಿತಂ ಅಂತಲೂ ಒಂದು ಪಾಠ ಇದೆ, ಬಿಳಿ ಕಮಲದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ. ಅಂದರೆ ಸಾಮಾನ್ಯವಾಗಿ ನಾವು ಬರೀ ಚಂದ್ರಮಂಡಲದ ಸನ್ನಿಹಿತನಾಗಿದ್ದಾನೆ ಅಂತ ಚಿಂತನೆ ಜೊತೆಯಲ್ಲಿ ಈ ಸ್ತೋತ್ರಗಳನ್ನು ಇಟ್ಕೊಂಡು ನಾವು ಹಯಗ್ರೀವರನ್ನು ಧ್ಯಾನ ಮಾಡುವಾಗ ಬಿಳಿ ಬಣ್ಣದ ಕಮಲದಲ್ಲಿಯೂ ಭಗವಂತ ಹಯಗ್ರೂಪದಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ನಮಗೆ ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ. ಇದ್ರ ಜೊತೆಯಲ್ಲಿ ಭಗವಂತ ನಮ್ಮ ದೇಹದಲ್ಲಿ ಹಯಗ್ರೀವ ನಾಮಕನಾಗಿ ಸನ್ನಿಹಿತನಾಗಿದ್ದಾನೆ ಅಂತ ಶಾಸ್ತ್ರಕಾರರು ಉಲ್ಲೇಖವನ್ನು ಮಾಡ್ತಾರೆ. ಈ ಹರಿಕಥಾಮೃತ ಸಾರಕ್ಕೆ ಸಂಕರ್ಷಣ ಒಡೆಯರು ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅವರು ಒಂದು ಕಡೆ ಉಲ್ಲೇಖವನ್ನು ಮಾಡ್ತಾರೆ, ನಮಗೆ ಮೂಲತಃ 4 ದೇಹಗಳಿವೆ. ಒಂದು ಸ್ವರೂಪ ದೇಹ, ಸ್ವರೂಪ ದೇಹಕ್ಕೆ ಅಂಟಿಕೊಂಡು ಲಿಂಗದೇಹ ಇದೆ, ಲಿಂಗದೇಹಕ್ಕೆ ಒಂದು ಆವರಕವಾಗಿ ಅನಿರುದ್ಧ ಶರೀರ ಇದೆ, ಅದಕ್ಕೆ ಹೊರಮೈಯಲ್ಲಿ ಸ್ಥೂಲ ದೇಹ ಇದೆ ಅಂತ ಒಟ್ಟು 4 ದೇಹಗಳನ್ನು ನಮಗೆ ಶಾಸ್ತ್ರಕಾರರು ಜೀವಸ್ವರೂಪಕ್ಕೆ ಹೇಳ್ತಾರೆ. ಅದರಲ್ಲಿ ಸ್ಥೂಲ ದೇಹದಲ್ಲಿ ಇರತಕ್ಕ ಭಗವಂತನ ರೂಪ ಯಾವುದು ಕೇಳಿದರೆ ಹಂಸನಾಮಕ ರೂಪ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಇನ್ನು ಸ್ಥೂಲ ದೇಹದ ಒಳಗಡೆ ಅನಿರುದ್ಧ ಶರೀರ ಅಂತ ಏನಿದೆ, ಅಲ್ಲಿರುವಂಥದ್ದು ಸಾಕ್ಷಾತ್ ಭಗವಂತ ಮೂಲೇಶ ನಾಮಕನಾಗಿ, ಮೂಲೇಶ ಎಂಬ ಹೆಸರಿನಲ್ಲಿ ಭಗವಂತ ಅನಿರುದ್ಧ ಶರೀರದಲ್ಲಿ ಸನ್ನಿಹಿತನಾಗಿದ್ದಾನೆ. ಇನ್ನು ಸ್ವರೂಪ ದೇಹಕ್ಕೆ ಆವರಕವಾದ ಏನೊಂದು ಲಿಂಗದೇಹ ಇದೆ, ಮುಕ್ತಿಗೆ ಹೋಗುವಾಗ ವಾಯುದೇವರ ಗದಾ ಪ್ರಹಾರದಿಂದ ನಾಶವಾಗತಕ್ಕಂಥ ಏನೊಂದು ಲಿಂಗದೇಹ ಇದೆ, ಅಲ್ಲಿ ಸನ್ನಿಹಿತವಾದ ಭಗವದ್ರೂಪ ಯಾವುದು ಕೇಳಿದರೆ ಅದು ಹಯಗ್ರೀವ ರೂಪ ಅಂತ ಶಾಸ್ತ್ರಕಾರರು ಸಂಕರ್ಷಣ ಒಡೆಯರು ಉಲ್ಲೇಖವನ್ನು ಮಾಡ್ತಾರೆ. ಇನ್ನು ಸ್ವರೂಪ ದೇಹದಲ್ಲಿ ಭಗವಂತ ವಿಶ್ವರೂಪಿಯಾಗಿ ಸನ್ನಿಹಿತನಾಗಿದ್ದಾನೆ ಅಂತ ಹೀಗೆ 4 ಭಗವದ್ರೂಪಗಳನ್ನು ಉಲ್ಲೇಖ ಮಾಡ್ತಾ, ಅದರಲ್ಲಿ ಒಂದು ಭಗವದ್ರೂಪ ಹಯಗ್ರೀವ ರೂಪ, ಅದು ಇರುವಂತಹದ್ದು ನಮ್ಮ ಸ್ವರೂಪ ದೇಹಕ್ಕೆ ಆವರಕವಾದಂಥ ಲಿಂಗದೇಹದಲ್ಲಿ ಅಂತ. ಲಿಂಗದೇಹ ಭಂಗವಾಗಬೇಕಾದ್ರೆ ನಾವು ವಿಶೇಷವಾಗಿ ಹಯಗ್ರೀವನ ಧ್ಯಾನ ಮಾಡಬೇಕು ಅಂತ ಇದರಿಂದ ಸೂಚಿತವಾಗ್ತದೆ. ಹೀಗೆ ನಮ್ಮ ಧ್ಯಾನ ಪ್ರಕ್ರಿಯೆಯಲ್ಲಿಯೂ ನಮಗೆ ಹಯಗ್ರೀವರ ಒಂದು ಅನುಸಂಧಾನ ಬಹಳ ಅವಶ್ಯಕ. ಹೀಗೆ ನಮಗೆ ಅಲ್ಲಲ್ಲಿ ನಾವು ಶಾಸ್ತ್ರ ಗ್ರಂಥಗಳನ್ನು ನೋಡಲಿಕ್ಕೆ ಹೋದರೆ ಹಯಗ್ರೀವ ದೇವರ ಬಗ್ಗೆ ಕೆಲವೊಂದು ಮಾಹಿತಿಗಳು ನಮಗೆ ಕಾಣಸಿಗ್ತದೆ ಎನ್ನುವ ಮಾತಿನೊಂದಿಗೆ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಹಯಗ್ರೀವ ದೇವರ ಬಗ್ಗೆ ವಿಶೇಷವಾಗಿ ಒಂದು ಪರಿಕಲ್ಪನೆ ಕೊಟ್ಟಿರತಕ್ಕಂತಹ ಆಚಾರ್ಯರಿಗೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಶ್ರೋತೃವೃಂದಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.